एक बच्चा बॉल निकालने के लिए ब्रिज ನೀರು ಬೀಳ್ತದಲ್ಲ ಅಲ್ಲಿ ಹಾಕೋದು ಅದು ಇಂಪಾರ್ಟೆಂಟ್. ನೀರು ಬೀಳ್ತಾವ ನೀರು ಬೀಳೋದ ತಟ್ಟಿ ಇದು ತಟ್ಟಿ ಪೂರ್ಣ ಯೂಸ್ ಆಗಲ್ಲ ಆಗ್ಯಾದ್ರಿ ಅಂದ್ರ ಕಮ್ಮಿ ಪ್ರಮಾಣದಾಗ ನೀರು ಬೀಳಲೇ ಆಗ್ಬೇಕು. ಗುಂಡಿ ಬೀಳಲ್ಲಿ ಕರೆಕ್ಟ್ ಹಾಕಿಬಿಟ್ರೆ ಅದು ಪೂರ ಎಲ್ಲ ಬೇರಿಗೆ ಹೋಗ್ತದ. ಚಂಬುಲಿಂದ ಹಾಕ್ಬೇಕ್ರಿ ಇದು ಚಂಬುಲಿಂದ ಕೆಲಸ ಚಂಬುಲಿಂದ ಹಿಂಗ್ ಉದ್ದಕ್ಕೆ ಹಾಕೋತ್ ಹೋಗ್ಯಾರ ಇವರು. ನಾವಿಲ್ಲ ಅಲ್ಲಿ ಒಂದ್ ಅರ್ಧ ಲೀಟರ್ ಏಕದ ಏಕ್ ಸುರ್ಕೋತ್ ಹೋಗ್ಬಿಟ್ರೆ ಏಕ್ ಸುರ್ಕೋತ್ ಹೋಗ್ಯಾರ ಅಂದ್ರೆ ಅಲ್ಲಿ ಅದು ಗುಂಡಿ ಇದ್ರೆ ಗುಂಡಿ ಗುಂಡಿ ಬಟ್ಟೆ ಗುಂಡಿ ಬಿಡಕ ಅರ್ಧ ಲೀಟರ್ ಹಾಕೋತ್ ಹೋಗಿ ಅದು ಚಲೋ. ನಾವು ಹಾಕೊಂಡ್ರೆ ಪೂರ ಏಕ್ ಹಾಕೋತ್ ಹೋಗಿ ಲಿಪಿ ಮ್ಯಾಗೂ ಫರಕ್ ಚಲೋ ಅದು. ಈ ಪಡ ಚಲೋ ಅದಂತ ಹೇಳಿದ್ದೆ ಪಡ ಇದು ಚಲೋ. आणि कुठं आहे बाबू ते कोणचं समोर ಕಡ್ಡು ಹೋಗ್ಯಾವ. ಇಲ್ಲ ಗಾಳಿ ಆಳ ಸಂಬಂಧ ಹೋಗ್ತಾವ್ರೆ ಗುಣಿಗಳು ಅದಕ್ಕೆ ಈಗ 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 ನೋಡ್ರಿ ಸರ್ ಎಷ್ಟು ದಿವಸ ಪ್ಲಾಟ್ ಸರ್ ಸರ್ 120 120 115 ಹಾಂ ಸರ್ 20 ಅಲ್ಲ ಈ ಅಟೇ 12 12 ನೋಡ್ರಿ 12 ಇರ್ಬೋದು ಭಾಳ ನಾ ಹಿಂದೆ ಮಾಡಿಂದೆ ಒಂದು ಚಾಟ್ನಿ ಮಾಡಿ ನಿಮ್ಗೆ ಏನ್ರ ಕೇಳ್ಬೋದನ್ರಿ ಈಗ ಕೇಳ್ರಲ್ಲ ಕೇಳ್ಬೋದಂದ್ರ ಸರ್ 6 12 ಚಲೋ ಏನ 4 10 ಚಲೋ ಸೈಜ್ ಡಿಸ್ಟೆನ್ಸ್ ಸರ್. ಈಗ ಸದ್ಯದ ಪ್ರಕಾರ ಸರ್ ನಾವು ನೋಡಿದ್ರೆ ಸರ್ 10 5 ಪರ್ಫೆಕ್ಟ್ ಐತ್ರಿ ಸರ್ ಸದ್ಯ ಸೈಜ್ 10 5 11 5. ನೀವೆಲ್ಲಿದ್ರೆ ನಾವು 9 4 8 4 ಈ ಥರ ಮಾಡ್ತೀವಿ ಅಂತಂದ್ರೆ 11 5 ಪರ್ಫೆಕ್ಟ್ ಸರ್. ಈಗ ಸದ್ಯಕ್ಕೆ ನಾವು ಬೇದಾನ ಮಾಡ್ತೀನಿ ಅಂತಂದ್ರೆ ಮಾರ್ಕೆಟ್ ಮಾಲ್ ಮಾಡ್ತಿದ್ರೆ ಮತ್ತೆ ನೀವು ಉಳ್ಕಿದ್ ಮಾಡ್ಬೋದು ಮಾರ್ಕೆಟಿಂಗ್ ಆಗುತ್ತೆ ಸರ್ ಏನು ಬೇದಾನ ಆಗುತ್ತೆ ಸರ್. ಸರ್ ಇದು ಬೇದಾನ ಪರ್ಪೋಸ್ ಮಾಡೇವ್ರಿ ಆದ್ರೆ ಈಗ ಮಾರ್ಕೆಟ್ ಪರ್ಪೋಸ್ನು ಕೇಳಾತಾರ ಈಗ 50 ಈಗ ಸದ್ಯಕ್ಕೆ ಈಗ ನನ್ನ ಅನ್ಸೋ ಮಟ್ಟಿಗೆ ಸದ್ಯದ ಮಟ್ಟಿಗೆ ಏನಂದ್ರೆ 55 ಇಂದ 60 ರೂಪೀಸ್ ಇವತ್ತಿನ ರೇಟ್ ನಡೆದೈತ್ರಿ. ಇದೇನ್ರಿ ಬಂತಪ್ಪ ಅಂತಂದ್ರೆ ಮತ್ತೆ ಹೋಗುತ್ತೆ ಸರ್. ಅಲ್ಲಿ ರೈತರ ಅದಾರ್ರಿ ಅಲ್ಲೇ ಕುತ್ಕೊಂಡು ಕೇಳಿ ಹೇಳ್ರಿ ಸರಿ. ಚಲೋ ಅದ ರೀ, ಫಸ್ಟ್ ಕ್ಲಾಸ್ ಅದ ರೀ. 12 ಸೈಜ್ ಅದ ರೀ. ಆ ದಂಡಿ ಇದ್ರಿ ದಂಡಿ ತನ ನೋಡಿದ್ರಿ. ಆ ಪ್ಲಾಟ್ ಅದು ಸ್ವಲ್ಪ ಸೈಜ್ ಒಳಗೆ ವೇರಿಯೇಷನ್ ಅಂದ್ರೆ ಅದು ಸ್ವಲ್ಪ ದೊಡ್ಡದು ಸಣ್ಣದು ಇದು ಅಂದ್ರೆ ಫಸ್ಟ್ ಕ್ಲಾಸ್ ಅದ ಒಂದು ಲೆವೆಲ್. ಬನ್ನಿ ಇಡು ಬಿಡಲ್ರಿ ಅವ್ರು ಮೊದಲೇ ಇದ್ರಾಗ ಪೂರ ಹೋಗ್ಯದ ಮ್ಯಾಚಿಗೆ ಕೂತಿದಾವ ಸುಮ್ಮ ಒಂದು ಸ್ವಲ್ಪ ಡಿಪಿ ಮಾಡಿ ತೆಗ್ಸಿದ್ದೇವ್ರಿ. ಒಂದು 14 ಲಕ್ಷ ಆಯ್ತು ಹೋಗಿದ್ದು ಬಿಡ ಹೋಗಿದ್ದು. ಇದ್ರ ಇಟ್ಟೆ ಮಾಡಿ ಖರ್ಚು 1 ಲಕ್ಷ ರೂಪಾಯಿ ಅಷ್ಟೇ ಹೊಡೆಸ್ಬಿಟ್ಟು ಅವ್ನು ಸುಮ್ ಕೂತವ್ನಿಗೆ ಅಷ್ಟೇ 1 ಲಾಕ್ ಮಾಡ್ದು 13-14 ಲಕ್ಷ ರೂಪಾಯಿ ಪ್ಲಸ್ ಆಯ್ತು. ಒಂದು 7-8 ಲಕ್ಷ ಹೇಳ್ರಿ. ಈ ಪ್ಲಾಟ್ ನೋಡಿ ನಿಮ್ಮ ಅನಿಸಿಕೆ ಹೇಳ್ರಿ. ಭಾಳ ತುಂಬ ಚೆನ್ನಾಗಿದೆ ಸರ್. ಹೆಂಗೆ ಚೆನ್ನಾಗಿದೆ ಅಂತಂದ್ರೆ ಇದು ತುಂಬ ಸರ್ತಿ ಆ ಕಡೆ ನೋಡಿದ್ರೆ ಕಂಪ್ಯಾರಿಟಿವ್ಲಿ ಅದನ್ನ ನೋಡಿದ್ರೆ ಸ್ವಲ್ಪ ಅದು ಸೈಜಿಂಗ್ ಸಣ್ಣದಮ್ಮ ಅದ. ಇದು ಮಾತ್ರ ಯೂನಿಫಾರ್ಮಿಟಿ ಅದ ಸೈಜಿಂಗ್ ಎಕ್ದಮ್ ಆಕ್ಚುಲಿ ಸೈಜಿಂಗ್ ಅದ. ಮತ್ತೆ ಸೈಜಿಂಗ್ನಾಗೂ ಯೂನಿಫಾರ್ಮಿಟಿ ಅದ, ಮೀನ್ಸ್ ಸೇಮ್ ಅದ ಎಲ್ಲ ಕಾಳುಗಳು. ಮತ್ತೆ ಅದನ್ನ ಅವ್ರು ನೋಡ್ಬೇಕಾದ್ರೆ ಮತ್ತೆ ಸಾಕಷ್ಟು ಇಳುವರಿನೂ ಕೂಡ ಬರ್ತದ ಅನಿಸ್ತದೆ ಇದು. ಮತ್ತೆ ಅಲ್ಲಿ ನೋಡಿದ್ರೆ ಅದ್ರದ್ದು ಕಾಂಡ ತುಂಬಾ ದಮ್ಮ ಅದ ಕರೆ ನೋಡಿದ್ರೆ. ಇದು ಕಾಂಡ ಸಣ್ಣ ಅದಂದ್ರೂ ಕೂಡ ತುಂಬಾ ಚೆನ್ನಾಗಿ ಬಂದದ. ಭಾಳ ಚಂದ ಅದ ರೀ ಸರ್ ಪಡ.
ಮತ್ತೆ ಇದು ಎಷ್ಟು ದಿನದ ಪ್ಲಾಟ್ ಗೊತ್ತಾಗ್ತಾ ಇಲ್ಲ ಸರ್? 105 ದಿವಸ 110 ದಿನ ಆಗಿರ್ಬೋದು ಸರ್. ಆಗಿರ್ಬೋದ್ರಿ. ನಿಮ್ಮ ಅಂದಾಜ್ ಇನ್ನ ಎಷ್ಟು ದಿನ? ಅಕ್ಟೋಬರ್ 1 ತಾರೀಕೇನ ಅದ್ ನೋಡಿ ಚಟ್ನಿ ಸರ್. ಅಲ್ಲ ಈಗ ನಿಮ್ಮ ಅನ್ಸಿಕೆ ಹೇಳ್ರಿ ಎಲ್ಲರಿಗೂ ಸರ್. ಇದು ಹೊಸ ಪಡ ಅಂತ ಹೇಳಿದ್ರು ಅವ್ರು 5 ವರ್ಷದಿಂದ. ಬಟ್ NPK ಅನ್ನೋದ ತೋರ್ಸಿಲ್ಲ ಅಂತ ಹೇಳಿದ್ರು. ಬಟ್ ಸೈಜ್ ಅಂತೂ ಇಷ್ಟು ಇನ್ಫಾರ್ಮ್ ಐತಿ. ನಾನು ಈ 4 ವರ್ಷ ಮಾಡಾಕತ್ತೀನಿ, ಬಟ್ ಈ ಸೈಜಿಂಗ್ ಅಂತೂ ನಮ್ದು ಬಂದಿಲ್ಲ. ಎಷ್ಟೋ ಶೆಡ್ಯೂಲ್ಗಳು ನೀವೇನು ಕೊಟ್ಟಿರಿ ಎಲ್ಲ ಫಾಲೋ ಮಾಡಿದ್ರು ಈ ಸೈಜಿಗೆ ಬಂದಿಲ್ಲ. ಬಟ್ ಸ್ಲರಿ ವಿತ್ ಸ್ಲರಿನೇ ಇಷ್ಟ ಇದೆ ಅಂದ್ರೆ ನಮ್ಮ ಮುಂದಿನ ವರ್ಷ ನಾವು ಪ್ರಯತ್ನ ಮಾಡ್ಬೇಕನ್ನೋದೈತಿ. ಆಮೇಲೆ ಅಚ್ಚಿ ಕಡೆ ಹಳಿ ಪಡ ನೋಡಿದ್ರಿ ಸರ್, ಆ ಕೆನೋಪಿ ನೋಡಿದ್ರೆ ಇದು ಭಾಳ ಚಲೋ ಐತಿ. ಕೆನೋಪಿ ಬರೋಬ್ಬರಿ PGR ಮೇಂಟೈನ್ ಮಾಡ್ಯಾರ್ರಿ. ಹಿಂಗಿದ್ರದಿಂದ ಸ್ವಲ್ಪ ನಮ್ಮ ಯುವ ರೈತರಿಗೆ ಸ್ವಲ್ಪ ಹೆಲ್ಪ್ ಆಗ್ತೈತಿ. ನೀವು ಕಾರ್ಯಕ್ರಮ ಮಾಡಿದ್ರಿಂದ ನಮಗೂ ಸ್ವಲ್ಪ ಹೆಲ್ಪ್ ಆಗ್ತೈತಿ. ಸ್ವಲ್ಪ ಆದಷ್ಟು ಬೇಗ ಇದನ್ನ ಶೆಡ್ಯೂಲ್ ನಮಗೂ ಪ್ರೊಸೀಜರ್ ಕೊಡ್ತಾರೆ. ನೆಕ್ಸ್ಟ್ ಇದ್ರೊಳಗೆ ಅಪ್ಡೇಟ್ ಮಾಡ್ಬೇಕು. ಚಿಲ್ಲಿಸಿ ಅಂತ ಕೊಡ್ರಲ್ಲ 100% ನಿಮ್ಗೆ ಎಫೆಕ್ಟಿವ್ ರಿಸಲ್ಟ್ ಸಿಗ್ತಾವೆ. ಇಲ್ಲಿ ಫಿಕ್ಸ್ ಇಂಥ ನೆಲಗಳು ಹೆಂಗದಾವ ಸರ್, ಗೊಬ್ಬರ ಸಲ್ಫೇಟ್ ಬೇಸ್. ನಮ್ ನೆಲಕ್ಕ ಹುಮ್ಮಸ್ ಬೇಕು, ಹುಮ್ಮಸ್ ಇಲ್ಲ ನಮ್ಮಲ್ಲಿ. ಅಂದ್ರೆ 0.5 1 ಪಾಯಿಂಟ್ ಬೇಕಂತಾರೆ. ನಾವು 0 ಅರ್ಧಕ್ಕದೇವ್ರಿ. ನಾವು ರೌಂಡ್ ಅಪ್ ಹೊಡೆದೇವ್, ಕಸದ್ ಹೊಡೆದೇವ್ ಸರ್. ನಾವು ಒಗದಿದ್ ಗೊಬ್ಬರ ಹಸಗನೆ ಅಪ್ಟೇಕ್ ಆಗಲ್ಲ ಭೂಮಿಗಳಿಗೆ. ಯಾಕಂದ್ರೆ ಆ ತರ ರಫ್ ಮಾಡಿಬಿಟ್ಟೇವ್ರ ನಾವು ಹೊಡೆದ. ಈ ಜೀವಾಣುಗಳು ನೀವು ಈ ಸ್ಲರಿ ಅತಿ ಆದ್ರ ಅದು ಎಫೆಕ್ಟ್ ಅಲ್ಲ ಸರ್, ವಿಷಯನೇ ಅಲ್ರಿ. ಈಗ ನಮ್ ಜೀವಾಣುಗಳು ಮೊದಲಿಗ ನಮ್ದು ಬಿಡ್ರಿ. ಈಗ ನಾವು ನೋಡತ್ತೇವೆ, ನೀವು ಹಿರಿಯವ್ರ, ಈಗ ನಿಮ್ ಹಿರಿಯವ್ರ ನಮ್ಮ ಅಜ್ಜಗಳು ಮುತ್ತೆಗಳು ಮಾಡಾಗ್ರಿ. ಯಾರ ಹಿಂಗ್ ಮಾಡ್ತಿದ್ರು ಸರ್, ಒಂದ್ ಹೊಡೆದ ಅಂತ ಹೇರಳವಾಗಿ ಬೆಳಿತಿದ್ದು, ಹೇರಳವಾಗಿ ಹಣ್ಣು ಇರ್ತಿದ್ದು. ಹಿಂಗ್ ಕೈಲಿ ಕೆದ್ರಿದ್ರಿ ಎರೆಹುಳ ರೀ. ಈಗ ಯಾಕಿಲ್ಲ ಅಂದ್ರೆ ಇದೇ ನಮ್ದು ಎಫೆಕ್ಟ್ ಏನ್ರಿ, ಒಟ್ಟು ಕೊಡುದು. ನಾವ್ ಹೇಳ್ದ ಹೆಸರು ಗೀತ ಸುರಿದ ನಮಗೂ ಅದ್ರ ಅನುಭವ ಬೇಕಲ್ಲ ಸರ್. ಈ ಸಲ್ಫೇಟ್ ಬೇಸ್ ನಾವ್ ಕೊಡೋದ್ರಿಂದ ಗಸಗನೆ ಅಪ್ಟೇಕ್ ಆಗಲ್ಲ ನಮ್ಮ ಭೂಮಿಗೆ. ಇಲ್ಲಿ ಏನ್ ಬೇಕ್ರಿ ಇಂಥ ಸ್ಲರಿ ಯಾಕೆ ಇದು ಮಾಡಿದೆ ಅಂದ್ರೆ ಉದ್ದೇಶ ಏನ್ರಿ, ಸ್ಲರಿ ನೀವು ಕೊಡೋದ್ರಿಂದ ಸ್ವಲ್ಪ ಫಾಸ್ಟ್ ಚಿಲೇಷನ್ ಆಗಿ ರೆಡಿ ಫುಡ್. ಈಗ ಅಡಿಗೆ ನಾವು ರೊಟ್ಟಿ ಹಿಟ್ಟಿಟ್ಟಿರ್ತೇವ, ಹಿಟ್ಟು ಒಯ್ದು ಒಗದಂಗ ಆಗ್ತದ್ರಿ. ಇಲ್ಲೆಲ್ಲ ಕಲಿಸಿ ನಾವು ರೆಡಿ ಬೇಯಿಸಿ ಒಗದಂಗ್ರಿ ಸ್ಲರಿ ಮುಖಾಂತರ ಕೊಡ್ರಿ. ಹೇಳ್ರಿ ಬೋರ್ಗಿ ಸರ್, ಅನಿಸಿಕೆ ಹೇಳ್ರಿ. ಬಹಳ ಉತ್ತಮವಾದ ಕ್ವಾಲಿಟಿ ಅಂದ್ರೆ ಇಳುವರಿನೂ ಚಲೋ ತೆಗಿತಾರ, ಕ್ವಾಲಿಟಿನೂ ಚಲೋ ಬೆಳಿತಾರ. ಮತ್ತೆ ಈ ವರ್ಷ ಇವ್ರ ಸ್ಲರಿ ಮುಖಾಂತರ ಬೆಳೆದಿದ್ದ ತೋಟ ಅದಾವ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರ ಇವ್ರ ತೋಟಕ್ಕೂ ನೀವು ಅಬ್ಸರ್ವೇಷನ್ ಮಾಡ್ಬೋದ. ಸ್ವಲ್ಪ ಸ್ಲರಿ ಅಂದ್ರೆ ಇವ್ರು ಯಾವ ಪದ್ಧತಿಯಾಗ ಅಂದ್ರೆ ಏನೇನ್ ಮಾಡ್ತಾರ, ಯಾವ ಸ್ಟೇಜಿಗೆ ಏನ್ ಹಾಕ್ತಾರ ಅನ್ನೋದು ಒಂದ್ 5 ನಿಮಿಷನೇ ಮಾಹಿತಿ ಕೊಡ್ತಾರ. ಸ್ವಲ್ಪ ತಿಳ್ಕೊರಿ. ನಮಸ್ಕಾರ ಸರ್ ಎಲ್ಲರಿಗೆ. ನಾವೀಗ ಸ್ಲರಿ ಅಂದ್ರೆ ಈಗ ಸ್ಟಾರ್ಟಿಂಗ್ ಎಕರೆ ಕಿಟ್ ಒಳಗ ಕೊಡ್ತೇವ್ರಿ. ಹಿಂಡಿ ಗಾಡಿ ಒಳಗ ಎಕರೆ ಕಿಟ್ ಕೊಡ್ತೇವ್ರಿ ಸ್ಟಾರ್ಟಿಂಗ್. ಆ ನಂತರ 15 ದಿವಸಕ್ಕೊಂದು DAP ಸ್ಲರಿ ಕೊಡ್ತೇವ್ರಿ. ಅದು ಆಗಿಂದ 25 ದಿವಸಕ್ಕೊಂದು ರಿಟರ್ನ್ 10-26 ಸ್ಲರಿ ಒಂದು ಕೊಡ್ತೀನಿ. ನೆಕ್ಸ್ಟ್ ಅವನ್ 3 ಸ್ಲರಿ ಮೇನ್ ರೀ. ಆಮೇಲೆ ಡಾಕ್ಟರ್ ಕಿಟ್ ಒಳಗ ಅದ್ರ ನನ್ನೋಳು ಅಂದ್ರೆ ಈ ಸ್ಲರಿ 15 ದಿವಸ ಗ್ಯಾಪ್ ಒಳಗ್ರಿ 8 ದಿನದಾಗ ಇನ್ನೊಂದು ನಮಗೆ ಸ್ವಲ್ಪ ಅಪ್ಟೇಕ್ ಚಲೋ ಆಗ್ತದ ಸರ್. ನಮಗೆ ಮಾಹಿತಿ ಕೊಡೋಣ. ಅದರಿಂದ ಒಂದು ಸ್ವಲ್ಪ ಅದು ಕೊಟ್ಟೇವ್ರಿ ನಾವು. 2ನೇ ರೌಂಡಿಗೆ ಕೊಡ್ತೀವಿ. ಅಂದ್ರೆ ಈ DAP ಮತ್ತು ಎಕರೆಗೆ 1 ಬ್ಯಾಗ್ ರೀ. ಅಂದ್ರೆ 20 ಕಿಲೋ ರೀ. ಎಕರೆಗೆ 20 ಕಿಲೋ 25 ಕಿಲೋ ಸ್ವಲ್ಪ ಹೇಳಿದ್ರಂದ್ರೆ ಅನುಕೂಲ ಆಗ್ತದೆ. ಎಷ್ಟನೇ ದಿವಸ ಯಾವ ಸ್ಲರಿ ಮಾಡ್ತೀರಿ? ನನ್ನ ಪ್ರಕಾರ ಸ್ಲರಿ ಅಂದ್ರೆ ಫಸ್ಟ್ನೇ ದಿವ್ಸಿಗೆ ರೀ, ಸ್ಟಾರ್ಟಿಂಗ್ 7-8 ದಿವಸ ಗ್ಯಾಪ್ ಪೀರಿಯಡ್ನಾಗ ರೀ DAP ಸ್ಲರಿ ಕೊಡ್ತೀನಿ. 25 ತರ್ವೆ ಅವ್ರ 1 ನಿಮಿಷ ರೀ, ಆಂಜಿಲಾಕ್ ಹೋಗ್ಬೇಡ್ರಿ, ಬಿಂದ ಆರಾಮ. ಅಂದ್ರ ಇವ್ರಿಗೆ ಬರೇ ಈಗ ಸ್ಲರಿ ಅಂತ ಅಂದ್ರು ಪಕ್ಕ ಹತ್ತಲ್ಲ. ಈಗ DAP ಸ್ಲರಿ ಹೆಂಗ್ ರೆಡಿ ಮಾಡ್ತಿರಲ್ಲ ಅದು ಪದ್ಧತಿ ಹೇಳ್ರಿ ಅಂದ್ರೆ ಐಡಿಯಾ ಬರ್ತೈತಿ. ಈಗ ನಾವು DAP ಸ್ಲರಿ ಅಂದ್ರೆ ಹತ್ತಲ್ಲ ಯಾರಿಗಿದು. ಅಂದ್ರೆ ನೀವು ಗೋಮೂತ್ರ ಎಟ್ ಹಾಕ್ತಿರಿ, ಹಸಿ ಸಗಣಿ ಅಷ್ಟು ಹಾಕ್ತಿರಿ, ಪ್ರತಿಯೊಂದು ಫಸ್ಟ್ ಎಕರೆ ಡೋಸ್ ಅಲ್ರಿ ಅಂದ್ರೆ ಫಸ್ಟ್ ಎಕರೆ ಡೋಸ್ ಚಾಲು ಮಾಡೋದು. ಅದ್ರಾಗ ಏನೇನು ಹಾಕಿ ಈಗ ಎಕರೆ ಡೋಸ್ ಸ್ಲರಿ ಅಂದ್ರಿ ಒಂದ್ ಎಕರೆಗೆ 40 kg ಹಿಡಿರಿ ಸಗಣಿ. ಮತ್ತ ಅಂದ್ರ ದನಗಳ ಗಂಜಲ್ರಿ ಅದೊಂದು 10 ಲೀಟರ್ ರೀ. 40 kg ಸಗಣಿ ಗಂಜಲೊಂದು 10 ಲೀಟರ್ ರೀ. ಆನಂತರ ಅದ್ರಾಗ ನಾವು ಡೈರೆಕ್ಟರ್ ಮತ್ತ ಒಂದ್ ಎಕರೆಗೆ 1 ಬ್ಯಾಗ್ ಎಕರೆ ಕಿಟ್ ಹಾಕ್ತೀನಿ. ಹಾಕಿ ಅದ್ರಾಗ ನಾವು ಇದು ಅಂದ್ರೆ ಈಗ ನಾರ್ಮಲಿ ಗಿರ್ನೆ ಸಿಗು ಹಿಟ್ರಿ ಅದು ಒಂದು 15-20 kg ಹಾಕ್ತೀನಿ. ಅಂದ್ರೆ ಬೆಲ್ ಒಂದು 10-15 kg ಒಂದು 500 ಲೀಟರ್ ರೀ. ಅಂದ್ರೆ ಎಕರೆಗೆ ಒಂದು 500 ಲೀಟರ್ ಅಂದ್ರೆ ನಮ್ ಟ್ರ್ಯಾಕ್ಟರ್ ಐತ್ರಿ. ಟ್ರ್ಯಾಕ್ಟರ್ದಿಂದ ಅದಕ್ಕೆ ಹಿಂದ ಪ್ಯಾಕಿ ಮಾಡ್ಕೊಂಡು ಡ್ರೆಂಚಿಂಗ್ ಮಾಡ್ತೇವೆ ಡೈರೆಕ್ಟ್. ಆ ಪದ್ಧತಿ ಒಳಗೆ ಮಾಡಿದ್ರಿ. ಆ ನೆಕ್ಸ್ಟ್ ಸ್ಲರಿ ಆದ್ರೂ ಅದು 40 kg ಸಗಣಿ ಮತ್ತು 10 ಲೀಟರ್ ಗೋಮೂತ್ರ
ಹಿಟ್ಟ ಬೆಲ್ಲ ಇದು ಹಾಕಿ ನೆಕ್ಸ್ಟ್ DAP ಆದ್ರೂ ಹಂಗೆ ಹಾಕ್ಬೋದು. ಆ ಪದ್ಧತಿ ಒಳಗೆ ಹಾಕೋತೀನಿ. ಅದ್ರೊಳಗೆ ನೆನೆ ಇಡ್ತೀರಿ, 7 ರಿಂದ 8 ದಿನ ನೆನೆ ಇಡ್ತೀರಿ, ಅದ್ರ ಹಾಕಿ ಡ್ರೆಂಚಿಂಗ್ ಮಾಡಬೇಕು. ಈಗ ಸ್ಟೆಪ್ ಬೈ ಸ್ಟೆಪ್ ಬಂದು ಹಿಡಿತೈತೆ ನಿಮ್ಗೆ. ಚಟ್ನಿಗಿಂತ ಮುಂಚಿತವಾಗಿ ಏನ್ ಮಾಡ್ತಾರೆ ಇಲ್ಲಿಂದ ಹೇಳ್ಕೊಡ್ತಾರೆ. ಚಟ್ನಿಗಿಂತ ಮುಂಚಿತವಾಗಿ ಹೇಳ್ರಿ. ಚಟ್ನಿಗಿಂತ ಮುಂಚಿತವಾಗಿ ಒಂದ್ 8 ರಿಂದ 10 ದಿನ ಹಿಂಡಿ ಗೊಬ್ಬರ ಅಷ್ಟು ಹಾಕುತ್ತೇವೆ. ಬರೀ ಹಿಂಡಿ ಗೊಬ್ಬರ, ಸರ್ಕಾರ ಗೊಬ್ಬರ ಅದು ಏನ್ ಏನೇನು ಗೊತ್ತಲ್ಲ. ಡ್ರಿಪ್ನಾಗ ಏನ್ರ ಸ್ಟಾರ್ಟಿಂಗ್ ಬಿಟ್ರೆ ಸೀದಾ ಮಾತ್ರ ಮಳ್ಳಿ ಮತ್ತೆ ಹಿಂಡಿ ಗೊಬ್ಬರ ಮಿಕ್ಸ್ ಮಾಡಿ ಅದಷ್ಟು ಈಗ ಫಸ್ಟ್ನೇ ಸ್ಲರಿ ಏನ್ ಯಾವ ಸ್ಲರಿ ಹಾಕೋತೀರ? ಮೈಕ್ರೋ ನ್ಯೂಟ್ರಿಯೆಂಟ್ ಹಾಕೋತೀರ DAP ಹಾಕೋತೀರ? ಒಂದೇದ ಈ ಎಷ್ಟನೇ ದಿನಕ್ಕೆ ನೆನ ಇಡ್ತಿರೋದ? ಅದನ್ನ ಕಟಿಂಗ್ ಆದ ಅಂದ್ರೆ 7 ದಿನ 8 ದಿನಕ್ಕೆ ಅದು ಬೀಳ್ಬೇಕ್ರಿ. ಕಟಿಂಗ್ ಆಗಿ 7 ಗಂಟೆಗೆ ಬೀಳ್ಬೇಕು. ಅಂದ್ರೆ ಚಟ್ನಿಗಿಂತ ಮುಂಚಿತವಾಗಿ ನೀವು ರೆಡಿ ಮಾಡ್ತೀರಾ? ಚಟ್ನಿಗಿಂತ ಮುಂಚಿತವಾಗಿ ಅಂದ್ರೆ ಚಟ್ನಿ ಆಸ್ಪಾಸ್ ಒಂದ್ 2 ದಿನ ಅಲ್ಲಿ ನೆನೆ ಇಡ್ತೀನಿ. 7-8 ದಿನಕ್ಕೆ ಹಾಕೋತೀರಿ. ಅದು 7-8ನೇ ದಿನಕ್ಕೆ ಹಾಕೋ ಸ್ಲರಿ ಯಾವ್ದಂದ್ರೆ ಇದು ಎಕರೆ ಕಿಟ್ಟ ಸಗಣಿ ಇದು ರೀ ಎಕರೆ ಕಿಟ್ ಅಂದ್ರೆ ಅದೇ ಬೆಟ್ಟ ಕಿಟ್ರ ಇಲ್ಲ. ಎಕರೆ ಕಿಟ್ ಅಂದ್ರೆ ಮಿಕ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್. ಇಲ್ಲಿ ನೀವು ಯಾವ್ದು DAP ಏನು ಕೊಡಲಿಲ್ಲ, ಸಿಂಗಲ್ ಕೊಡ್ತೀನಿ. ಅದು ಮತ್ತೆ ಸಪರೇಟ್ ಕೊಡ್ತಾರೆ. ಅದು DAP ಮತ್ತೆ ಅದು 7-8 ದಿನ ಬಿಟ್ಟು ಮತ್ತೆ ಅದು ಹಾಕೋತೀನಿ. ಅದು ಕಲಾಸ್ ಆಗಿದ್ದ ದಿನ ಅದು ಹಾಕಿದ ದಿನ ಇದು ನೆನೆ ಹಾಕ್ತೇವೆ. ನೆಕ್ಸ್ಟ್ 7-8 ದಿನದಾಗ ರೆಡಿ ಆಗಿರುತ್ತೆ DAP. ಮತ್ತೆ ಅಂದ್ರೆ ಈಗ ಮೈಕ್ರೋ ನ್ಯೂಟ್ರಿಯೆಂಟ್ ಹಾಕಿದ್ರೆ ಸೇಮ್ DAP 8 ದಿನ ಬಿಟ್ಟು ಹಾಕೋತೀರಿ. ಎಕರೆಗೆ DAP ಎಷ್ಟು ಹಾಕೊಂಡ್ರಿ ನೀವು? 25 kg 25 kg ಹಾಕೋತೀನಿ. ಅರ್ಧಾಗ ಸೇಮ್ ಇದು ಸಗಣಿ ಗೋಮೂತ್ರ, ಸಗಣಿ ಗೋಮೂತ್ರ ಮತ್ತೆ ಹಿಟ್ಟ ಎಷ್ಟು ದಿನ ನೆನ ಹಿಡಿತೀರಿ? 7 ರಿಂದ 8 ದಿನ ರೀ. ಹೆಚ್ಚು ಕಮ್ಮಿನ ಆತದ್ರಿ. ಅಲ್ಲ ಸರಿ ಅದ ಒಟ್ಟು ನೆನ್ಬಿಟ್ಕೊರಿ 7 ರಿಂದ 10 ದಿನ ಹಾಕೋಬೇಕ. ಅಂದ್ರ 10 ದಿನದ ಮ್ಯಾಗ ಇಟ್ರೆ ಬಾಲುಳ ಅಂದ್ರ ಹುಳ ಅಥವಾ ಅದು ವ್ಯರ್ಥ ಹೋತೈತಿ. ಅಂದ್ರೆ ಏನು ಬೆನಿಫಿಟ್ ಸಿಗಲ್ಲ ನಿಮ್ಗೆ. ನಾ ತಿಂಗಳಿಗೆ ಒಂದಂದ್ರೆ 3 ಎಕರೆ ಇವು ಕೊಟ್ಟಿನ್ರಿ. ಬ್ಯಾಕ್ಟರ್ ಕಿಟ್ ಅದು ಅನ್ನವರು ಬರ್ತಾರ ಅದೊಂದು 3 ಡೋಸ್ ಕೊಟ್ಟಿನಿ. ಒಟ್ಟು ಟೋಟಲ್ 3 ಡೋಸ್ ಬ್ಯಾಕ್ಟರ್ ಕಿಟ್. ಈಗ DAP ಒಂದ್ ಐತೆ. ಮತ್ತೆ 20 ರಿಂದ ಮುಂದ 50 ದಿನ ತನಕ 25 ದಿನಕ್ಕೆ 10-26 ಕೊಟ್ಟಿನಿ. 10-26 ಕೊಟ್ರೆ ಅದು 30 kg 30 kg 25 30 kg ಕೊಟ್ಟಿನಿ. ಎಕರೆ 25 ರಿಂದ 30 kg ಅದು ಸೇಮ್ ಸೇಮ್ ರೀ. ಅದು ಸಿಂಗಲ್ ಕೊಟ್ರೆ ಏನ್ರ ಮಿಕ್ಸ್ ಮಾಡ್ರಿ ಮತ್ತೆ 10-26 ಜೋಡಿ ಅದು ಅಂದ್ರೆ ನ್ಯೂಟ್ರಿಯೆಂಟ್ ಅದು ಏನ್ರ ಮಿಕ್ಸ್ ಮಾಡ್ರೆ ನ್ಯೂಟ್ರಿಯೆಂಟ್ ಏನು ಹಾಕಿಲ್ರಿ. ಓಕೆ 10-26 ಮುಂದೆ ಫ್ಲವರಿಂಗ್ ಆಗಾನ ಕೊಟ್ರೆ ಮತ್ತೆ ಒಳಗ್ ಕೊಟ್ರೆ ಫ್ಲವರಿಂಗ್ ಆಗಿನ್ ಕೊಟ್ಟಿನಿ. ಕಾಲ್ ಸೆಟ್ ಆಗಿನ್ ಅಲ್ಲಿ ಏನ್ ಕೊಟ್ರೆ ಅಲ್ಲಿ ರಿಟರ್ನ್ ನಾ ಬ್ಯಾಕ್ಟೋ ಕಿಟ್ ಅಂದ್ರೆ ಇದು ಬೆಲ್ಲ ಮತ್ತೆ ಕಡ್ಲಿ ಹಿಟ್ಟ ಸಗಣಿ ಮೂತ್ರ ಅದ್ರಾಗ ಹಾಕುದಿನ ಬ್ಯಾಕ್ಟೋ ಕಿಟ್ ಹಾಕಿ ಕೊಟ್ಟಿದ್ದಾರೆ. ಅದು ಬ್ಯಾಕ್ಟೋ ಕಿಟ್ ಹಾಕಿ ನೆಕ್ಸ್ಟ್ ಅಲ್ಲಿ ಒಂದ್ ಕೊಟ್ಟಿನಿ 42 43 44 ದಿನಕ್ಕೆ. ನೆಕ್ಸ್ಟ್ 50-60 ದಿನ ಸಣ್ಣ ರಿಟರ್ನ್ ಅದಕ್ಕೆ ನಾ ಮತ್ತೆ ಇದೇ ಕೊಟ್ಟಿನ್ರಿ. ಏನಪ್ಪಾ ಅಂದ್ರೆ DAP ಕೊಟ್ಟಿನಿ. DAP 15 kg ಕೊಟ್ಟಿನಿ. ಸ್ಲರಿ ಮುಖಾಂತರ ಎಲ್ಲ ಸ್ಲರಿ ಮುಖಾಂತರ ಫೈನಲ್ ಮ್ಯಾಗ ಕೊಟ್ಟಿನಿ. ಈಗ SOP ಅದು ಈಗ ಎಂಡಿಗೆ ಬಂದೆ. SOP ಎಂಡಿಗೆ ಬಂದೆ. ಅದೇ ಈಗ ಏನ ಕೊಟ್ಟಿಲ್ಲ ಕೊಟ್ರೆ 95 ದಿನ ಚಾಲು ಮಾಡೀನಿ. ಡ್ರಿಪ್ ನೇ ಚಾಲು ಮಾಡ್ರೆ ಸ್ಲರಿನೇ ಡ್ರಿಪ್ ನೇ ಚಾಲು ಮಾಡೀನಿ. ನೀವು ಡ್ರಿಪ್ ನೇ ಚಾಲು ಮಾಡಿ. ಬಟ್ ಇವ್ರ ತೋಟನು ಅಂದ್ರ ಒಂದು ತಿಂಗಳಿಂದ ಹೋಗಿದ್ದೆ, ಈಗೇನು ಹೋಗಿಲ್ಲ. ಬಟ್ ಬಹಳ ಜಬರ್ದಸ್ತ್ ಬಂದಿದ್ರೆ ಬರೀ ನೋಡ್ರಿ 15 kg DAP 10-26 ಅಂದ್ರೆ 15-20 kg ಏನು ಕಾಸ್ಟ್ ಭಾಳ ಆಗಲ್ಲ. ಅಬ್ಸರ್ವೇಷನ್ ಮಾಡ್ರಿ ಭಾಳ ಜೊತೆ ಇದಕ್ಕೆ ಇವ್ರು ಮಾಡಿದ ಪದ್ಧತಿ ಇವ್ರು ಹೇಳಿದ್ರು. ಇವ್ರು ಈಗ ಕಳೆದ 2-3 ವರ್ಷದಿಂದ ಹಿಂಗೆ ಹೊಂಟ್ರ. ಅಂದ್ರ ವಾಟರ್ ಸಲ್ಫರ್ ಗೊಬ್ಬರ ಭಾಳ ಯೂಸ್ ಮಾಡಲ್ಲ. ಬಟ್ ಇವ್ರು ಎಂಡಿಗೆ ಬಂದೇ SOP ಡ್ರಿಪ್ ಬಿಡ್ಲಾತೀನಿ ಅನ್ನತ್ತಾರ. ಬಟ್ ಅದು ಕೂಡ ಈ ಪ್ಲಾಟಿಗೆ ನಾವು SOP ಸ್ಲರಿ ಮುಖಾಂತರ ಕೊಟ್ಟೆವು. ಬಟ್ ಇವ್ರ ಡ್ರಿಪ್ ನೇ ಮಾಡ್ಲಾತಾರ. DAP ಯಾವ್ದ್ರಿ? ಕರಿ DAP ಬಿಳಿ DAP 2 ತರ ಬರ್ತದ. ನಾವು ನಾರ್ಮಲಿ ಈಗ ಅಂಗಡಿ ಸಿಗೋದು ಅದು ಭಾಳ ನೋಡಂಗಿಲ್ಲ. ಸ್ಪ್ರೇಕ್ ಬಿಳಿ DAP ಹೇಳೋದೇ ಸ್ಪ್ರೇ ಸಂಬಂಧ. ಅದ್ರಾಗ ಏನ್ ಸ್ಪೆಷಲ್ ಇಲ್ಲ. ನೀವು ಕರಿದು ಯೂಸ್ ಮಾಡ್ಬೋದ, ಬಿಳಿದು ಮಾಡ್ಬೋದು. ಲಾಸ್ಟ್ 80 ದಿನಕ್ಕೆ ಬಂದ್ರಿ ನಾ SSP ಮತ್ತೆ ಇದು ಎಕರೆ ಡೋಸ್ ಇವು 2 ಅದ್ರಾಗ ನೆನಾಕಿ ಲಾಸ್ಟ್ ಟೈಮ್ ಕೊಟ್ಟಿನಿ. 80 ದಿನ ಕೊಟ್ಟಿನಿ. 80 ದಿನಕ್ಕೆ ಏನ್ ಕೊಟ್ಟಿನಿ ಅಂದ್ರೆ SSP ಮತ್ತೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಎಕರೆ ಡೋಸ್ 2 ರೌಂಡ್ ಕೊಟ್ಟಿರಿ ಅಂದ್ರೆ ಟೋಟಲ್. ಓಕೆ 80 ದಿನಕ್ಕೆ ಒಂದು ರೌಂಡ್ ಕೊಟ್ಟಿನಿ. ಯಾಕಲ್ಲ 2 ರೌಂಡ್. ನಮಸ್ಕಾರ. ನಾವು DAP ಅಲ್ಲಿ ಕೊಡ್ತೇವೆ ಮತ್ತೆ 3ನೇ ಸ್ಲರಿ 10-26 ಕೊಡ್ತೇವೆ ಅಂತೇಳಿ ತಮ್ಮ ಮಾಹಿತಿಯನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ.
ಅವ್ರ ನಿಮ್ದು ಕ್ವಾಲಿಟಿ ಹೆಂಗತೈತಿ ಅದೊಂದು ಹೇಳಿಲ್ಲ ನೀವು ಸ್ಲರಿ ಹೇಳಿಬಿಟ್ರಿ ಕ್ವಾಲಿಟಿನೂ ಏನೇನು ಅಂದ್ರೆ ಲಾಸ್ಟಿಗೆ ಏನು ಮಮ್ಮಿ ಫಿಕ್ಷನ್ ಇದು ಪ್ರಾಬ್ಲಮ್ ಬರಲ್ಲ. 4 ಟನ್ ಸರಾಸರಿ ನಾವು ಎವರೇಜ್ ತೆಗಿತೇವ್ರಿ. 4 ಟನ್ನಿನ ಎವರೇಜ್ ರೀ ನಮಗೆ ಯಾವತ್ತೂ ಕಮ್ಮಿ ಬರಂಗಿಲ್ಲ ರೀ. ಅದು ವೇರಿಯೇಷನ್ ಏನು ಅಷ್ಟೊಂದು ಏನೂ ಆಗಲ್ಲ ಸರ್. ಈಗ ಆಗೋದಾಗ ಆಲ್ಮೋಸ್ಟ್ ನಮ್ದು 85 ಟಕ್ಕೆ ಮೇಲ್ಪಟ್ಟ ಅಂದ್ರೆ 90 ಟಕ್ಕೆ ತನಕ ಫಸ್ಟ್ ಕ್ವಾಲಿಟಿನೇ ಆಗ್ತದೆ. ಫಸ್ಟ್ ಕ್ವಾಲಿಟಿನೇ ಆಗ್ತದೆ. ಸರಾಸರಿ ನಮ್ಮ ಅಲಿಯಾಬಾದ್ ನಮ್ಮ ಗ್ರೂಪ್ನೇ ಬೆಳೆದಿದೆ ಅದೇ ಒಂದು ಕ್ವಾಲಿಟಿನೇ ಬೆಳಿತೇವೆ ರೀ ನಾವು. ನಮ್ಮಲ್ಲಿ ಅದೇ ಒಂದು ಕ್ವಾಲಿಟಿನೇ ಬೆಳಿತೇವೆ. ಬಟ್ ನಿಮಗೆ ಚಲೋ ಅನ್ಸೈತಲ್ರಿ? ಚಲೋ ಅನ್ಸುತ್ತೆ ಸರ್. ಇನ್ನೋರ್ವ ರೈತರಾಗಿರ್ತಕ್ಕಂಥ ಯರ್ನಾಳ್ ಗ್ರಾಮದ ಸಿದ್ದು ಸಜ್ಜನ್ ಸರ್ ಕೂಡ ಇವರು ಇಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ಏನು ಮಾಡಿದ್ದಾರೆ ಅಂತಂದ್ರೆ ಸ್ಲರಿ ಮುಖಾಂತರ ತಮ್ಮ ತೋಟವನ್ನು ಯಾವುದೇ ನೆಲ ಗೊಬ್ಬರ ಕೊಡಲಾರದೆ ಅವರು ಕೂಡ ಮಾಡಿದ್ದಾರೆ. ಅವರ ಅಭಿಪ್ರಾಯವನ್ನು ನಿಮ್ಮೆಲ್ಲರ ಮುಂದೆ ಹಂಚಿಕೊಳ್ಳಬೇಕೆಂದು ಅವರ ಹತ್ರ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ಕೂಡ ನಮಸ್ಕಾರ. ನಾವು ಯರ್ನಾಳ್ ಗ್ರಾಮದವರು, ಸಿದ್ದು ಸಜ್ಜನ್ ಅಂತೇಳಿ. ನಮ್ದು ಮೊದಲಿನಿಂದನೂ ಸ್ಲರಿ ಮುಖಾಂತರನೇ ಹಾಕೋದು ಬರ್ತಿದ್ದೀವಿ. ಆದ್ರೆ ಸರ್ ಹೇಳ್ದಂಗೆ DAP ಗೊಬ್ಬರ ನಾವು ಸ್ಲರಿ ಕೂಡಿಸಿದಿಲ್ಲ. ಅವರು ನಿರ್ದೇಶನ ಮುಖಾಂತರ ನಾವು ಸ್ಲರಿ ಮುಖಾಂತರ 15 ದಿನಕ್ಕೊಂದು ಕಂಪಲ್ಸರಿ ಹಾಕ್ತೀವಿ. ನಾವು ಯಾವಾಗ ಗ್ಯಾಪ್ ಮಾಡ್ತೇವೆ ಅಂದ್ರೆ ಏನು ಬ್ಯಾಸಗಿ ಕಟ್ಟಿಂಗ್ ಕಾಯಿ ಕಟ್ಟಿಂಗ್ ಮಾಡಿಂದ 2 ತಿಂಗಳು ಅಷ್ಟೇ ಗ್ಯಾಪ್. ನಮ್ಮ ಕಂಟಿನ್ಯೂ 15 ದಿನಕ್ಕೊಮ್ಮೆ ಹಾಕ್ತೀವಿ. ಅದ್ರ ಹೆಂಗೆ ಹಾಕ್ತೇವಪ್ಪ ಅಂದ್ರೆ ನಾವು 200 ಲೀಟ್ರ್ ನೀರಿನಾಗ ಡ್ರಮ್ನೊಳಗೆ 10 kg ಹೆಂಡಿ, ಒಂದು 10 ಲೀಟ್ರ್ ಗೋಮೂತ್ರ, ಅನಂತರ 2 ಕಿಲೋ ಹಿಟ್ಟು ಕಡಲೆ ಹಿಟ್ಟು, 2 ಕಿಲೋ ಬೆಲ್ಲ, ಒಂದು ಎಕರೆಗೆ ಅದನ್ನು 800 ಲೀಟ್ರ್ ಏನೈತಿ ನಮ್ದು ಗೋದಾವರಿ ತೊಳೆದು ನೀರು ಇರ್ತದಲ್ಲ ರೀ, ಅದನ್ನು ಮಿಕ್ಸ್ ಮಾಡಿಕೊಂಡು ಅದು 800 ಲೀಟ್ರ್ ನೀರು, ಅದು 200 ಲೀಟ್ರ್ ಸ್ಲರಿ ಕೂಡಿಸ್ಕಿಸಿದ ಗಿಡಕ್ಕೆ 1 ಲೀಟ್ರ್ ಹಾಕೋದು ಹೋಗ್ಯಾವ ನಾವು ಕಂಪಲ್ಸರಿ 15 ದಿನಕ್ಕೊಮ್ಮೆ. 2 ತಿಂಗಳು ಅಷ್ಟೇ ಗ್ಯಾಪ್. ಏನು ಕಾಯಿ ಕಟಿಂಗ್ ಮಾಡಿ ಕಿಸಿಂದ ಒಳ್ಳೆ ಎಪ್ರಿಲ್ ಚಟ್ನಿ ಮಾಡ್ತೇವಲ್ಲ, 2 ತಿಂಗಳು ಅಷ್ಟೇ ಗ್ಯಾಪ್ ಮಾಡ್ತೇವೆ. ನಮ್ದಂದ್ರೆ ಚಲೋ ಬಂದೈತಿ. 4ನೇ ವರ್ಷದ ಪೀಕ್ ಇದು. ಸರ್ ಬಂದಿಂದ ಸ್ಲರಿ ಮುಖಾಂತರ ಹಿಂದಾಡಿ ಇವರು ಶೆಡ್ಯೂಲ್ದಾಗಿಂದ DAP 10-26 ಜಿಂಕ್ ಅದನ್ನು ಕಂಪಲ್ಸರಿ ಹಾಕಿವಿ. ಪೀಕ್ ಮಾತ್ರ ಚಲೋ ಬಂದೈತಿ ರೀ. ಅದ್ರಾಗೆ ಮಿಕ್ಸ್ ಮಾಡ್ಕೊಂಡು ಹೋಗಿ ಚಲೋ ಬಂದೈತಿ ಪೀಕ್. ಇಲ್ಲ 1 ಲೀಟ್ರ್ ಒಂದು ಜಗ್ ಮಾಡ್ಯಾವ ನಾವು. ಹಿಂದೆ 1,000 ಲೀಟ್ರ್ ಟಾಕಿ ಐತಿ. ಆ ಕಡೆ 1 ಲೀಟ್ರ್, ಈ ಕಡೆ ಇಬ್ಬರು ಆಳಮಸಿ ಹಾಕೋತ ಹೋಗ್ಬಿಡ್ತಾರೆ. ಈಗ ಒಂದು ಗಿಡಕ್ಕೆ 1 ಲೀಟ್ರ್. ಸರ್ ಅವ್ರದ್ದು ಒಂದು ತೋಟ ಮಾಣಿಕ್ಯಮ್ಮನ ಒಂದು ವಿಡಿಯೋ ಬಿಟ್ಟಿದೆ, ನೋಡ್ರೋ ಇಲ್ಲೋ. ಗೊನಿ ಇಲ್ಲಂದ್ರೆ ಮಿನಿಮಮ್ 1.5 ಫೂಟ್ ತಳಕ್ಕೆ ಒಂದು ಗೊನಿ ಇಲ್ಲ ಅವ್ರ ತೋಟದಾಗ. ಒಂದು ಮಾಣಿಕ್ಯಮ್ಮನ ಸರ್ 20 ಗೊನಿ ಮಮ್ಮಿ ಫಿಕ್ಷನ್ ಆತವ ಕಟ್ ಮಾಡಂದೆ. ನಮ್ಮ ನೆಲಕ್ಕೆ ಒಟ್ಟು ಮಮ್ಮಿ ಫಿಕ್ಷನ್ ಆಗಲ್ಲ ಅಂತ ಎಲ್ಲ ಹಂಗೆ ಇಟ್ರ ಅವರೇ ಬಂದಂದ್ರೆ ಇಲ್ಲ ಅಂದ್ರೆ ಅವ್ರು ಆ್ಯಕ್ಚುಲಿ ಬರೀ ಜೀವಾಮೃತ ಮ್ಯಾಗ ಭಾಳ ಇದು ಫೋಕಸ್ ಇತ್ತು ಸರ್ ಅವ್ರದ್ದು. ಈಗ ಏನಾಗೈತಿ ಅಂದ್ರೆ ಸ್ವಲ್ಪ ಕ್ವಾಲಿಟಿ, ಸ್ವಲ್ಪ ಸೆಕೆಂಡ್ ಕ್ವಾಲಿಟಿ ಜಾಸ್ತಿ ಬರ್ಲಾತನ ನಾವು ಇದು ಆ್ಯಡ್ ಮಾಡ್ಕೊಂಡೆವು. DAP ಅಲ್ಲಿ 10-26 ಅಲ್ಲಿ ಒಟ್ಟು 50 kg ಬ್ಯಾಗ್ ಏನು ಬರ್ತಾವಲ್ಲ ಅವಕೂರ್ನ ಹೊಂಟೇವೆ ಅಂದ್ರೆ 25 kg ಬ್ಯಾಗ್ಗಳು ಆಲ್ರೆಡಿ ಬಂದ್ ಮಾಡ್ತಾತೀವಿ. ಸರ್ ಆಗಿ DAP 10-26 ಅಂತ ಹಾಕಸಾಕಚ್ಚಿದೆ. ಸೈಜಿಂಗ್ ಹೆಂಗಾಗೈತಿ ರೀ ಸರ್ ಅದು ಓದು ಬಂದಿದೆ 20 ಮತ್ತು ಸುಳ್ಳಲ್ರಿ 1.5 ಗೊನಿ ಇದ್ದಿರ್ಬೋದು. ಅವು ನಾವು ಒಂದು ವಿಡಿಯೋ ಮಾಡಿಬಿಟ್ಟಿದೆ, ಯಾರ್ಯಾರು ನೋಡ್ರಿ ಗೊತ್ತಿಲ್ಲ. ನೆಲ ಯಾವ್ದು ಮಡ್ಡಿ ಐತೇನ್ರಿ? ಆಕಳಿ ಇದು ಬಂದಿದ್ದು ಹೇಳ್ತೀನಿ. ಅವರು ಅವ್ರು ಸರಿಯಾಗಿ ಮಾಡಿದ್ರಲ್ಲ ತೋಟ. ಅದನ್ನ ಒಂದು 2-3 ವರ್ಷ ಹಂಗೆ ಅದು ಕ್ವಾಲಿಟಿನೇ ಕಡಿಮೆ ಇತ್ತು ಅಂತ ನಾವು ಲೀಸ್ ಮಾಡಿವಿ. ಹಂಗೆ ಈಗ ಏನಾಗಿದೆ ಒಣ್ಮೆ ಪವರ್ ಅದು ಗಿಡಕ್ಕೆ ಬಂದ್ಬಿಟ್ಟೈತಿ. ಹಿಂಗಾಗಿ ಚಲೋ ಕ್ವಾಲಿಟಿ ಬಂದೈತಿ. ಇಲ್ಲಿ ನೆಲ ಯಾವ್ದ್ರಿ? ಎಲ್ಲ ಇದು ಎರೆ ಜಮೀನು ನೋಡ್ರಿ, ಪಕ್ಕ ಎರಿ ಜಮೀನು. ಬಟ್ ಗೊನಿ ಗಿನಿ ಸೈಡ್ ಪಾಕಳಿನ ಒಂದು ಗೇನ್ ಮ್ಯಾಕ್ ಅದಾವ್ರಿ ಹಿಂಗೆ. ಬಟ್ ಇನ್ನ ಈಗ ನೀರು ಪೂರ್ವ ತುಂಬೈತಲ್ರಿ, ಇದು ಸ್ಲರಿ ಮುಖಾಂತರ ಹೋಗ್ಯಾವ. ಒಟ್ಟ ಮಂಪಿಕಿಸಿನ ಆ ಗೊನಿ ನೀವು ಲೈವ್ ಆದ್ರೆ ಅಂದ್ರೆ ಆ ಪ್ಲಾಟ್ ಲೈವ್ ನೋಡಿ ಬರತಕ್ಕಂಗೈತಿ. ಯಾಕಂದ್ರೆ ಭಾಳ ಉದ್ದ ಅದಾವ್ರಿ ಗೊನಿ. ಮಿನಿಮಮ್ ನನ್ನ ಲೆಕ್ಕಕ್ಕೆ 1.5 ಕಿಲೋ ಅಂತ ತಗೋ ಗೊನಿ ಅಂದ್ರೆ ನಾರ್ಮಲ್ ಸಿಗ್ತಾವ್ರಿ ತೋಟದಾಗ, ಅಷ್ಟು ಭಾರಿ ಐತಿ. ಇವ್ರು ನಮ್ಮ ಶೆಡ್ಯೂಲ್ನಾಗೆ ಯೂಸ್ ಮಾಡ್ಯಾರ. ಇದು ಲಾಸ್ಟಿಗೆ ಹೇಳ್ತೀನಿ ನಾ, ಅಂದ್ರೆ ಈ ಪ್ಲಾಟಿಗೆ ಹೇಳಾಗ ಅಂದ್ರೆ ಅದೇ ಪ್ಲಾಟಿನ ಮೆಥಡ್ನಾಗೆ ಬಂದಾರ ಸರ್ ಅವ್ರು. ಮತ್ತು ಇಲ್ಲಿ ನಮ್ಮ CV ಚವಾಣ್ ಸರ್, ಅವ್ರದ್ದು ತೋತೀನಿ ರೀ ಒಂದು ನಿಮಿಷ. ಇಲ್ಲ ಬರ್ರಿ ಸರ್. ಸಜ್ಜನ್ ಸರ್ ಕೂಡ ತಮ್ಮ ಅಭಿಪ್ರಾಯವನ್ನು ಎಲ್ಲರ ಮುಂದೆ ಹಂಚಿಕೊಂಡಿದ್ದಕ್ಕೆ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಮತ್ತೆ CV ಚವಾಣ್ ಸರ್ ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಅವರ ಹತ್ರ ಕೇಳಿಕೊಳ್ಳುತ್ತಿದ್ದೇನೆ. ಮಾನ್ಗೋಳಿ ರೀ. ರೈಟ್ CV ಚವಾಣ್ ಸರ್ ನಮಸ್ಕಾರ. ನಮ್ಮ ದ್ರಾಕ್ಷಿ ಬೆಳೆಗಾರರಿಗೆ ನಾನು ಇನಿಷಿಯಲಿ ಗೌರ್ಮೆಂಟ್ ಇದ್ದೆ.
ಈಗ ಸ್ವಲ್ಪ ಬಂದ್ವಿ. ಅವಾಗ ಸ್ವಲ್ಪ ಶೆಡ್ಯೂಲ್ ಭಾಳ ಟೈಟ್ ಇದ್ದದಕ್ಕೆ ಸ್ವಲ್ಪ ಆಗ್ಯಾವ ನಮ್ಮೂ. ಆದರೆ ಕಾನ್ಸೆಪ್ಟ್ ಚಲೋ ಇತ್ತು ನಮ್ದು. ಇವರು ಬಂದು ಒಂದ್ಸಲ ನೋಡ್ಯಾರ. ಸುಮಾರು ಒಂದು 2 ವರ್ಷ ಹಿಂದೆ ನಮ್ಮದು ಭಾಳ ಚಲೋ ಇತ್ತು. ಅಂದರೆ ಈಗ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಆಗಿ ಸ್ವಲ್ಪ ರೀಸೆಟ್ ಮಾಡಾಕತ್ತೀವಿ. ಬಟ್ ಬೇಸಿಕಲಿ ನಾನು ಯೂಸ್ ಮಾಡಿದ್ದು ಅಂದ್ರೆ ಜೀವಾಮೃತನೇ ಮೇನ್ ಯೂಸ್ ಮಾಡೀವಿ ನಾವು. ನಮ್ಮ ಪಡೆದಾಗ ಜೀವಾಮೃತ ಪರ್ ಏಕರ್ ಮಿನಿಮಮ್ 1500 1,500 ಲೀಟ್ರ್ ಕೊಡ್ತಾ ಬಂದೀವಿ. ಅದು ಎವ್ರಿ ತಿಂಗಳಿಗೆ 2 ಸತಿ. ತಿಂಗಳಿಗೆ 2 ಸತಿ. ಈ ಪ್ರೊಸೀಜರ್ ಒಂದು ನಾವು ಇಟ್ಕೊಂಡಿದ್ದೀವಿ. ಇದು ಒಂದು ಪ್ರೊಸೀಜರ್ ಇತ್ತು ನಮ್ಮದು. ಆಮೇಲೆ ನೆಕ್ಸ್ಟ್ ಏನಿಸ್ತು, ಸ್ವಲ್ಪ ಸರ್ ಆಗಲ್ಲ ಒಂದು ಮಾಡ್ತಂದ್ರೆ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಆಗ್ಲಿಕ್ಕತ್ತಲ್ಲ. ಈಗ DAP 10-26 ಸ್ವಲ್ಪ ಕೆಮಿಕಲ್ ಆ್ಯಡ್ ಮಾಡಿದ್ರು. ಅದು ಇನ್ಸ್ಟೆಂಟ್ ಕೆಮಿಕಲ್ ನಾವು ಮಾಡಿಲ್ಲ. ಅವಾಗ ಏನು ಮಾಡಿದ್ವಿ ನಾವು, 2 ಇದು ಹಿಂಡಿಗಳನ್ನ ತೊಗೊಂಡ್ಬಂದ್ವಿ. ಹಿಂಡಿ ಇದು ನಮ್ಮ ಗೂಗಲ್ ಸರ್ಚ್ ಮಾಡಿದಾಗ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಗೊತ್ತಾಯ್ತು ಅದು ಏನೇನೈತೆ ಅಂತೇಳಿ. ಸೊ ಅವಾಗ ನಾವು ಏನು ಮಾಡಿದ್ವಿ, ಪ್ರತಿ ಸಿಸ್ಟಮಲ್ಲಿ ನಮ್ದೇನು ಅದೇ ಹಾಕ್ತೀವಿ, ಅವರೇಜ್ 1,500 ಲೀಟ್ರ್ ಹಾಕ್ತೀವಿ. ಅದ್ರೊಳಗೆ ನಾವು ಹೇಳಿದ್ರೆ 2 kg 2 ಹಿಂಡಿ ಹಾಕ್ತೀವಿ. ಆಲ್ಟರ್ನೇಟಿವ್ ಚೇಂಜ್ ಮಾಡ್ತಾ ಹೋಗ್ತೀವಿ. ಹಿಂಡಿ ಈಗ ನಾವು ಸಾಸಿವೆದು ಹಾಕಿದ್ದೀವಿ, ಶೇಂಗಾದ ಹಾಕಿದ್ದೀವಿ, ಹತ್ತಿ ಕಾಳು ಹಾಕಿಲ್ಲ. ಸಾಸಿವೆ, ಶೇಂಗಾ ಮತ್ತೆ ಯಾವ ಬರ್ತಾವೆ ಸರ್, ಕುಸುಬಿ ಹಾಕಿದ್ವಿ. ಕುಸುಬಿ ಇಲ್ಲ, ಕುಸುಬಿ ಅದೇನು ಆಯಿಲ್ ಹೊರಗೆ ಬರ್ತಾ ಇದೆ. ಮೇಜರ್ ಸಾಸಿವೆ, ಶೇಂಗಾದ ಏನ್ರಿ ಇಲ್ಲ, ಅದು ನಮಗೆ ಬೆನಿಫಿಟ್ ಕೊಡ್ತದೆ. ಎಸ್ಪೆಷಲಿ ನಮ್ಮ ಕಾಳು ಸೈಜ್ ಆಗೋ ಟೈಮ್ನಾಗ ಅವಾಗ ಅದು ಹೆಚ್ಚು ಬೆನಿಫಿಟ್ ಆಗ್ತದೆ. ಸಾಸಿವೆ ಹಿಂಡಿದು ಏನಾಗ್ತೈತಿ, ಮೇಜರ್ ಸಲ್ಫರ್ ಓರಿಯೆಂಟೆಡ್ ಇರ್ತೈತಿ. ಅದು ಸಾಸಿವೆಗಳು ಸಲ್ಫರ್ ಜಾಸ್ತಿ ಇರ್ತೈತಿ. ಅದನ್ನು ನಾವು ನ್ಯೂಟ್ರಿಯೆಂಟ್ ಇದು ನೋಡಿದ್ರೆ, ಅದ್ರದ್ದು ಲ್ಯಾಬ್ ರಿಪೋರ್ಟ್ ನೋಡಿದ್ರೆ ಅದರೊಳಗೆ ಸಲ್ಫರ್ ಜಾಸ್ತಿ ಇದೆ. ಅದು ಇನಿಷಿಯಲ್ ಸ್ಟೇಜಿಂದ ಹಾಕಿದ್ರೆ ಏನು ತೊಂದರೆ ಆಗಲ್ಲ. ಸಾಸಿವೆ ಹಿಂಡಿ ಇಸ್ ದ ಬೆಸ್ಟ್ ನನ್ನ ಪ್ರಕಾರ. ಶೇಂಗಾದು ಚಲೋನೇ ಐತಿ. ಮತ್ತು ಉಳಿಕೆ ನಮ್ಮದು ನಮ್ಮದು ಯಾವುದದು ಔಲ್ ಹಿಂಡಿನೂ ಕೆಲವು ಕಡೆ ಸಿಗ್ತೈತೆ ನಮ್ಮಲ್ಲಿ. ಅದ್ರ ರೇಲಿ ಸಿಗ್ತೈತೆ, ಅದನ್ನು ಯೂಸ್ ಮಾಡಿದ್ವಿ. ಎವರೇಜ್ 2 kg, 2 kg ಅಂದರೆ 1500 ಅಂದ್ರೆ ಈಗ 200 ಲೀಟ್ರಿಗೆ ಒಂದು 2 kg. ಆ ಬೇಸ್ ಮೇಲೆ 200 ಲೀಟ್ರಿಗೆ 2 kg ಆ ಮೆಜರ್ಮೆಂಟ್ನಾಗ ನಾವು ಹಾಕೋದು ಬಂದ್ವಿ. ಬಟ್ ಆ ಟೈಮ್ನಾಗ ಭಾಳ ಚಲೋ ರಿಸಲ್ಟ್ ಕೊಡಿತ್ತು. ಅಂದರೆ ಟೋಟಲಿ 0 ಕೆಮಿಕಲ್ ಇತ್ತು ಅಂದು ಎಲ್ಲಿ ಸಾಯಿಲ್ ಮ್ಯಾನೇಜ್ಮೆಂಟ್. ಒಂದು ಟೈಮ್ ಆ ಟೈಮ್ನಾಗ ನಮ್ದು ಎವರೇಜ್ 5 ಬಂದಿತ್ತು. 19 ಟನ್ ಹಸಿದು, ಆಮೇಲೆ 48 ಟನ್ 12 ಎಕರೆ ಇತ್ತು ಅಂದ್ರೆ 48 ಟನ್ ಬಂದಿತ್ತು ನನಗೆ ಆ ಟೈಮ್ನಾಗ. ಬಟ್ ಈಗ 2 ವರ್ಷದ ಪ್ರಾಬ್ಲಮ್ ಆಗಿದೆ. ಮತ್ತೆ ರೀಸೆಟ್ ಮಾಡ್ತಾ ಇದೀವಿ. ಈಗ ಅದು ಮತ್ತೆ ಪ್ರಯತ್ನ ಮಾಡ್ತಿದ್ವಿ ಏನಾಗಿದೆ ನೋಡ್ಕೊಳ್ಳಿಗ. ಏನ್ರಿ ಈಗ ಫುಲ್ ಟೈಮ್ ಆಗಿದ್ವಿ. ಮೊದಲು ಜಾಬ್ ಇತ್ತು, ಈಗ ಫುಲ್ ಟೈಮ್ ಆಗಿವಿ ಈಗ. ಸೊ ಹೀಗಾಗಿ ಅದು ಸ್ವಲ್ಪ ಈಗ ಇಂಪ್ರೂವ್ಮೆಂಟ್ ಮಾಡ್ತೀವಿ. ದಿಸ್ ಒಂದು ಮತ್ತು ಹಿಂಡಿ ಒಂದು 3-5 ಪಾಯಿಂಟಲ್ಲಿ ನಾವು ಬರ್ತಾರೆ. ಫ್ಯಾನ್ ರಸ್ತೆ ಬರ್ತದೆ. ಆಮೇಲೆ 3ನೇದು ಮಲ್ಚಿಂಗ್ ಸ್ವಲ್ಪ ಎಂಪಸೈಸ್ ಜಾಸ್ತಿ ಮಾಡಿದ್ವಿ. ಅಂದರೆ ಸುಭಾಷ್ ಪಾಳೇಕರ್ ಏನು ಹೇಳ್ತಾರೆ ಅಂದರೆ ಮಲ್ಚಿಂಗ್ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಮಲ್ಚಿಂಗದಲ್ಲಿ ಏನು ಡ್ರೈ ಮಲ್ಚಿಂಗ್ ಭಾಳ ಬೆಟರ್ ಅಂತ ನನಗೆ ಅನಿಸಿದೆ. ಅದ್ರಲ್ಲಿ ನಾವು ಹಸಿದ ಜಾಸ್ತಿ ಹಾಕಿದ್ದೇವೆ. ಈಗ ಕೇಳಿ ನಾವು ಕಸನ ತೆಗಿತಿದ್ದೇವೆ. ನನ್ನ ಕೇಸಲ್ಲಿ ಕಸನ ತೆಗಿತಿದ್ದಿಲ್ಲ ನಾವು ಸ್ಟಾರ್ಟಿಂಗಲ್ಲಿ. ನಾವು ಆ ಪೀರಿಯಡ್ದಾಗ ಕಸ ತೆಗೆದಿಲ್ಲ ಜಾಸ್ತಿ. ಬಟ್ ಈ ಚಿತ್ರದಾಗ ಏನಾಯಿತು, ಬೇರೆ ಕಸ ಬಂದು ಸ್ವಲ್ಪ ತೊಂದರೆ ಕೊಡೋಕ್ಕಾಗೈತೆ ನಮಗೆ. ಅಂದರೆ ಅವು ಹಾರ್ಮ್ಫುಲ್ ಅದಾವ ಕೆಲವೊಂದು. ನಮಗೆ ನ್ಯಾಚುರಲಿ ಕರ್ಕಿ ಬರ್ತೈತಿ, ಬೇರೆ ಏನು ಬರ್ತಾವಲ್ಲ ಅವು ಏನು ಹಾರ್ಮ್ಫುಲ್ ಮಾಡಲ್ಲ. ಆ್ಯಕ್ಚುಲಿ ಕರ್ಕಿದ್ರೆ ಏನಾಗೋದಿಲ್ಲ. ಬಟ್ ಕಟಿಂಗ್ ಮಾಡ್ಬೇಕಾದ್ರೆ ಅದನ್ನು ಅನುಭವ ಐತೆ. ಬಟ್ ಬೇರೆ ಏನಾದ್ರು ಕಸ ಬಂತು ಅಂತಂದರೆ ಅದು ಸಮಸ್ಯೆ ಮಾಡ್ತೈತೆ. ಅಂದರೆ ಈಗ ಏನ್ರಿ ಅವೇನು ಎಫೆಕ್ಟ್ ಮಾಡಲ್ಲ. ಬಟ್ ಏನೋ ಕಟ್ ಮಾಡ್ತಾ ಇರ್ಬೇಕು. ನೀವು ಕಟ್ ಮಾಡಿ ಡ್ರೈ ಮಾಡಬೇಕು. ಈಗ ಇಷ್ಟ ಹತ್ರ ಆಗುತ್ತೆ ನಿಮಗೆ, ಅದು ಕಟ್ ಮಾಡಿ ಡ್ರೈ ಮಾಡ್ಬೇಕು. ಅದ್ರ ಮ್ಯಾಗ ಮಲ್ಚ್ ಮಾಡ್ಬೇಕು. ಬಟ್ ಅದು ನನಗೆ ಯಾವ್ದು ಗೊತ್ತಾಗ್ತಾ ಇಲ್ಲ. ಬಟ್ ಅದು ಅಂಥದ್ದು ಇಫೆಕ್ಟ್ ಮಾಡಲ್ಲ. ಬಟ್ ಎಕ್ಸೆಪ್ಟ್ ಏನು ಜಬ್ಬಲ್ ಟೈಪ್ ಬರ್ತಾವಲ್ಲ ಇವು ಎತ್ತರ ಬೈತಾರೆ, ಅದು ಇಫೆಕ್ಟ್ ಮಾಡ್ತೈತೆ. ಅದು ಈ ಸತಿ ನಮ್ಗೆ ಸ್ವಲ್ಪ ಸಮಸ್ಯೆ ಮಾಡೈತೆ. ಅದನ್ನು ಬಂದಿತ್ತು ನಮ್ಮದು. ಅದು ಈ ಸತಿ ನಾವು ಅದನ್ನ ಮತ್ತೆಲ್ಲ ಯಾವ್ದು ಬೇಕಾದ್ರೆ ಈಗ ನೀವು ಈಗ ಮೆಕ್ಕೆಜೋಳ ಒಳಗೆ ಬೆಳೆಸ್ತೀರಿ, ಆಮೇಲೆ ಕಟ್ ಮಾಡಿ ಹಾಕ್ರಿ, ಒಣಗ್ತೈತಿ. ಇದು ಆಮೇಲೆ ರೌದಿ ಹಾಕ್ರಿ, ಕಬ್ಬಿನ ರೌದಿ ಹಾಕ್ರಿ. ಆಮೇಲೆ ನಮ್ಮ ಅಲಸಂದಿ ಬೆಳೆಸ್ರಿ, ಅದನ್ನ ಕಟ್ ಮಾಡಿ ಹಾಕ್ರಿ. ಸೊ ಮತ್ತು ಇನ್ನೂ ಒಂದು ಏನಂದ್ರೆ ನಾವು ಆ್ಯಕ್ಚುಲಿ ಪ್ರಾಕ್ಟಿಕಲಿ ಟ್ರೈ ಮಾಡಿಲ್ಲ, ಸ್ವಲ್ಪ ಆ್ಯಂಪಲ್ ಟ್ರೈ ಮಾಡಿದ್ದೆ. ಇನ್ನೊಂದು ಏನಂತಂದ್ರೆ ಈ ಇದು ಗೆಣಸು ಕೂಡ ಅದು ಬಹಳಷ್ಟು ನಮಗೆ ಹೆಲ್ಪ್ ಮಾಡ್ತೈತೆ. ಅದು ಗೆಣಸು ನಾವು ಬೋರ್ ಮೇಲೆ ಹಾಕಿದೀವಿ ಅಂದ್ರೆ ಪ್ಯಾಕ್ ಆಗ್ತೈತೆ ಅದು. ಸೊ ಅದು ಕಂಟಿನ್ಯೂ ಗೆಣಸು ಬರ್ತಾನೆ ಇರ್ತೈತಲ್ಲ, ಅದು ಅಲ್ಲೇ ಒಳಗೆ ಉಳಿತೈತೆ. ನಮಗೆ ಬೇಕಾದ್ರೆ ಯೂಸ್ ಮಾಡ್ರಿ, ಇಲ್ಲಾಂದ್ರೆ ಒಳಗೆ ಬಿಟ್ಬಿಟ್ರೆ ಅದನ್ನು. ಅಲ್ಲೇ ನಮಗೆ ಗೊಬ್ಬರ ಕೂಡ ಜಾಸ್ತಿ ಬರ್ತದೆ ಅವರಿಂದ. ಅದು ಕಂಟಿನ್ಯೂಸ್ ಇರ್ತೈತಿ. ನಾವು ಅಡಿಷನಲ್ ಗೊಬ್ಬರ ಹಾಕ್ತೀವಲ್ಲ ಹೊರಗಿನ ತಂದು, ಅದು ಕ್ವಾಂಟಮ್ಲಿ ರೆಡ್ಯೂಸ್ ಆಗ್ತೈತಿ, ತುಂಬ ರೆಡ್ಯೂಸ್ ಆಗ್ತೈತಿ.
ಸಪೋಸ್ ನಾವು ಒಂದು ಎಕರೆಗೆ ಒಂದು ಕ್ಯಾಂಟರ್ ತಂದು ಹಾಕ್ತೀವಿ ಗೊಬ್ಬರ ಹೊರಗಿಂತ ಕುರಿ ಗೊಬ್ಬರ ಆಗಲಿ ಆ ಕಡೆ ಗಂಗಾವತಿದು ಗುಲ್ಬರ್ಗದ್ದು ಈ ಕಡೆ ಎಲ್ಲ ತರ್ತೀವಿ ನಾವು. ಸೊ ಅದು ಸ್ವಲ್ಪ ಚಲೋ ಅನ್ಸೈತೆ ನನಗೆ. ಅದು ಆದ್ರೆ ನನಗೆ ಅದು ಸಕ್ಸಸ್ಫುಲ್ ಆಗಲಿಲ್ಲ. ನನಗೆ ಬೀಜನೂ ಸಿಗಲಿಲ್ಲ, ಅಷ್ಟು ವಾಸ್ಟ್ ಬೀಜ ಸಿಗಲಿಲ್ಲ ನನಗೆ. ಬಳ್ಳಿ ಹಚ್ಚೋದ್ರಿ ಅದು ಅಷ್ಟು ಸಿಗಲಿಲ್ಲ ನನಗೆ. ಅದು ಸಿಗ್ಲಾರಕ್ಕೆ ನನಗೆ ಕೊಟ್ಟ ಸಕ್ಸಸ್ಫುಲ್. ಇನ್ನೂ ತನಕ ನಾನು ಸಕ್ಸಸ್ ಆಗಿಲ್ಲ ಆ ವಿಷಯದಲ್ಲಿ. ಬಟ್ ಅದು ಎಲ್ಲ ಒಂದು ಕಡೆ ಈವನ್ ನಮ್ಮ ವೈನರಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡಿದ್ರೆ ಕೂಡ ಅವರು ಮತ್ತು ಅವರು ಮಾಡಿ ಕಡೆಗೆ ನಮ್ಮ ಮಲೆನಾಡಲ್ಲಿ ಇನ್ನೊಂದು ಏನು ಹೇಳ್ತಾರೆ ವಾಲ್ವೇಟ್ ಬೀನ್ಸ್ ಅಂತ ಹೇಳ್ತಾರೆ ಅದನ್ನು. ಬಟ್ ಅದು ನಾವೆಲ್ಲ ಇಂಪ್ರಾಕ್ಟಿಕಲ್, ನಮ್ಮ ಪ್ರಾಕ್ಟಿಕಲ್ ಅಷ್ಟೇ ಹೇಳ್ತೇವೆ, ಅದು ನಾವು ಮಾಡಿಲ್ಲ. ಮಾಡಬಹುದು, ಅದನ್ನು ಮಾಡುವಂತ ಅನಿಸೈತಿ. ಇದು ಒಂದು 3 ಪಾಯಿಂಟ್ ಎಲ್ಲ ನಾನು ಟ್ರೈ ಮಾಡಿದ್ವಿ. ಆ ಟೈಮಲ್ಲಿ ಭಾಳ ಚಲೋ ಬಂದಿತ್ತು. ಬಟ್ ಇನ್ನೊಂದು ಸಮಸ್ಯೆ ಏನು ಬರ್ತಿದೆ ಅಂದರೆ ಹಾಕೋ ಸಮಸ್ಯೆ ಬರ್ತದೆ. ಎತ್ತಿ ಹಾಕ್ತೀವಲ್ಲ, ಇನ್ನೊಂದು ಎರಡನೇದು ಜೀವಾಮೃತ ಬಿಟ್ಟು ವಾಸನೆ ಬರ್ತದೆ. 2 ಸಮಸ್ಯೆ ಬರ್ತಿತ್ತು ಅದರಲ್ಲಿ. ವಾಸನೆಗೆ ಏನು ಮಾಡಿದೀವಿ ನಾವು, ಈಗ ನಮ್ಮದು ಗಜಿಯಾಬಾದ್ ಆರ್ಗ್ಯಾನಿಕ್ ಸೆಂಟರ್ ಐತಲ್ರಿ, ಎಲ್ಲರಿಗೂ ಗೊತ್ತಿದೆ. ವೇಸ್ಟ್ ಡಿಕಂಪೋಸರ್ ಮತ್ತು ನಮ್ಮ ಇದು ಗೋಕೃಪಾಮೃತನೂ ಇದೆ. ಗೋಕೃಪಾಮೃತಕ್ಕೆ ಅದನ್ನ ಯೂಸ್ ಮಾಡಿಲ್ಲ, ಯಾಕಂದ್ರೆ ಅದು ರೆಕಾರ್ಡೆಡ್ ಪ್ರೂಫ್ ಇಲ್ಲ ನಮ್ಮ ಹತ್ರ. ಬಟ್ ವೇಸ್ಟ್ ಡಿಕಂಪೋಸರ್ಗೆ ನಮಗೆ ಗೂಗಲ್ ಸರ್ಚ್ ಮಾಡಿದ್ರೆ ಸಿಕ್ಬಿಡ್ತದೆ ವೇಸ್ಟ್ ಡಿಕಂಪೋಸರ್ ಏನು ಕೆಲಸ ಮಾಡ್ತದೆ ಅಂತ. ಬಟ್ ನಾವು ಏನು ಜೀವಾಮೃತ ವೇಸ್ಟ್ ಡಿಕಂಪೋಸರ್ದಾಗ ಮಾಡಿತ್ತು. ಈ ಸಪೋಸೇ 1500 ಲೀಟರ್ ಜೀವಾಮೃತ ಮಾಡ್ಬೇಕಂದ್ರೆ ನಾವು ಅದ್ರಾಗ ಮಿನಿಮಮ್ ಒಂದು 600 ಲೀಟರ್ ವೇಸ್ಟ್ ಡಿಕಂಪೋಸರ್ ಹಾಕೋ. ಅವಾಗ ಏನಾಗ್ತದೆ, ವಾಸನೆ ಬರಲ್ಲ. ಬಟ್ ಜೀವಾಮೃತ ರಿಸಲ್ಟ್ ಆಲ್ಮೋಸ್ಟ್ 9th ದಿಂದ 12th ಡೇದಾಗ ಕೊಡ್ತೈತಿ. ಅದ್ರ ನಂತರ ರಿಸಲ್ಟ್ ಕೊಡಂಗಿಲ್ಲ. ಅದನ್ನು ಅನುಭವ ಆಗೈತೆ ನನಗೆ. 9ನೇ ದಿವಸ ಹಾಕಿದ್ರೆ ದಿ ಬೆಸ್ಟ್, 10th 10ನೇ ದಿವಸ ಹಾಕಿದ್ರೆ ಭಾಳ ಒಳ್ಳೇದು, 11 ಹಾಕಿದ್ರೆ ಬೆಸ್ಟ್, 12ನೇ ದಿವಸ ಕೊಡೋದಿಲ್ಲ, 12 13 ಕೊಡಂಗಿಲ್ಲ, 2 ದಿವಸ ಕೊಡ್ತಾರೆ. ಅದು ಭಾಳ ದಿವಸ ಇಡಬಾರ್ದು ಅವ್ರು ಹೇಳ್ಬೋದು. ಬಟ್ ಇದಿಲ್ಲ ಕರೆಕ್ಟ್ ಪಾಳೆಗಾರ ಹೇಳ್ಬೋದು, ಬಟ್ ಅದು ಇರ್ಬೋದು, ಅವ್ರದ್ದು ಕರೆಕ್ಟೇ ಇದೆ. ಬಟ್ 7 ದಿವಸ ಸ್ಟಾರ್ಟ್ ಮಾಡ್ಬೋದು ನೀವು. ನಮ್ಗೆ ಇನ್ನೂ ಚಲೋ ರಿಸಲ್ಟ್ ಬರ್ಬೇಕಾದ್ರೆ ನಾವು 9 ದಿವಸ 8 ದಿವಸ ಹೋಗಿ 9 ದಿವಸ ಹಾಕೋದು ಭಾಳ ಒಳ್ಳೇದು. ಅದಕ್ಕೂ ಬರ್ತೀನಿ ಸರ್, ಅದಕ್ಕೂ ಬರ್ತೀನಿ. ಅದಕ್ಕೆ ಫೈನಲಿ ನಾ ಏನು ಮಾಡ್ಬೇಕಂತಿದ್ದೀನಿ, ಒಂದು 2 ನಿಮಿಷ ಸರ್ ಕೇಳ್ಕೊಂಡು ಒಂದು ಪರ್ಮಿಷನ್ ಹೇಳ್ತೇನೆ ನಿಮ್ಗೆ. ಅದನ್ನು ಸ್ವಲ್ಪ ರಿಸರ್ಚ್ ಮಾಡಿ ಇನ್ನೂ ನಾನು ಸಕ್ಸಸ್ಫುಲ್ ಆಗಿಲ್ಲ. ಬಟ್ ಇನ್ನೊಂದು ಸ್ಲರಿ ಮೂಲ ಅಂತ ಏನು ಹೇಳಿದಾರಲ್ಲ, ಈಗ ಸರ್ ಹೇಳ್ತಿದ್ದಾರೆ, ನಾವೆಲ್ಲ ಪ್ರಾಕ್ಟಿಕಲಾಗಿ ನೋಡ್ತಾ ಇದ್ದೀವಿ, ನಾನು ಪ್ರಾಕ್ಟಿಕಲ್ ಅನುಭವಿಸ್ತೀನಿ. ಸ್ಲರಿ ಮಾಡೋದಾಗ ಏನು ಲಾಭ ಅದು ಅಂತೇಳಿ. ಯಾಕೆ ಡೈರೆಕ್ಟ್ಲಿ SOP ನಾವು ಡ್ರಿಪ್ನಾಗ ಕೊಡ್ತೇವೆ, ಅದು ರಿಸಲ್ಟ್ ಕೊಡೋದಿಲ್ಲ. ಅದು ಏನು ರಿಸಲ್ಟ್ ಕೊಡ್ತೈತಿ, ಸ್ಲರಿ ಅದಕ್ಕಿಂತ ಜಾಸ್ತಿ ಕೊಡ್ತೇವೆ. ಇದು ದಿಸದ ಈಗ ನಮ್ಗೆ ಕಂಡು ಬಂದೈತಿ. ಈಗ ಇಲ್ಲಿ ನಮ್ಗೆ ಇಲ್ಲಿ ಕಾಣ್ತಾ ಇರೋದು ಅದನ್ನೇ, ಇದಕ್ಕಿಂತ ಜಾಸ್ತಿ ಕೊಡ್ತೇವೆ. ಅದಕ್ಕೆ ಈಗ ನಾವು ಗೊಬ್ಬರ ಒಂದೊಂದು ಕ್ಯಾಂಟರ್ ಹಾಕ್ತೀವಿ. ಹಿಡೀರಿ ಸೌಂಡ್ ಹಿಂಗೆ ಹಿಡೀರಿ, ಸಮೀಪ ಇಡ್ರಿ. ಓಕೆ. ಹಾಂ, ಈಗ ಗೊಬ್ಬರ ಒಂದೊಂದು ಕ್ಯಾಂಟರ್ ಹಾಕ್ತೇವೆ. ಅದನ್ನ ಲಿಕ್ವಿಡ್ ಫಾರ್ಮ್ದಾಗ ಕೊಟ್ರೆ ಹೆಂಗೆ ಆಗ್ತೈತೆ ಅನ್ನೋ ಒಂದು ಪಾಯಿಂಟ್ ಐತೆ ನನಗೆ. ಬಟ್ ಅದ್ರ ರಿಸಲ್ಟ್ ಭಾಳ ಚಲೋ ಕೊಡ್ತದೆ. ಅಂದರೆ ಈಗ ನಾವು ಸರಿ ಮಾಡಿ ಕೆಲವರು ರಸಾವರಿ ಅಂತ ಮಾಡ್ತಾರೆ ನಮ್ಮ ಟೆಕ್ನಿಕಲಿ, ಒಳಗಡೆ ಒಂದು ಪೈಪ್ ಹಾಕಿ ಹೋಲ್ ಹಾಕಿ ಮೇಲೆ ತಿಪ್ಪಿ ಮಾಡಿ ನೀರು ಹೊರಗೆ ಬರಂಗೆ ಮಾಡ್ತಾರೆ. ಅದು ರಿಸಲ್ಟ್ ಭಾಳ ಚಲೋ ಐತಿ. ಅದು ಭಾಳ ರಿಸಲ್ಟ್ ಚಲೋ ಐತಿ. ಅದನ್ನು ಅದಕ್ಕೆ ನಾವೇನು ಮಾಡ್ತಿದ್ದೀವಲ್ಲ, ಬಯೋಸತಿ ಏನಂತಾರೆ ಅದಕ್ಕೆ ನನಗೆ ಗೊತ್ತಿಲ್ಲ ಏನಂತದ. ಬಟ್ ಹಂಗೆ ನಾವು ಡೈರೆಕ್ಟ್ಲಿ ಒಂದು ಕ್ಯಾಂಟ್ರೈನ್ ಗೊಬ್ಬರ ಹಾಕ್ತೀವಿ, ಅದ್ರ ಬದಲು ಇದು ಹಿಂಗೆ ಹಾಕಿದ್ರೆ ಭಾಳ ಇಮಿಡಿಯೇಟ್ ರಿಸಲ್ಟ್ ಕೊಡ್ತದೆ ಅಂತ ನನಗೆ ಅನ್ಸೈತಿ. ಬಟ್ ಅದನ್ನು ವರ್ಕ್ ಮಾಡೈತೆ ಈಗ. ಅದನ್ನ ಹೆಂಗೆ ಮಾಡಬೇಕು ಅನ್ನೋದು ಐ ವರ್ಕಿಂಗ್ ಆನ್ ದಟ್. ಅದು ಈಗ ನಮ್ಮ ಫ್ಯೂಸ್ ಅದ್ರಿ, ಒಂದು 2 ಬ್ಯಾರಲ್ 3 ಬ್ಯಾರಲ್ ನಡೀತಿತ್ತು. ಈಗ ನಾವು 12 ಎಕರೆಗೆ ಮಾಡ್ಬೇಕಂದ್ರೆ ಭಾಳ ದೊಡ್ಡದೈತಿ. ಸೊ ಅದು ಹೆಂಗೆ ಮಾಡಬೇಕು, ಅದನ್ನು ಯಾವ ಥರ ಮಾಡಬೇಕು ಒಂದು ಸ್ವಲ್ಪ ವರ್ಕ್ ಮಾಡಕತ್ತೀವಿ. ನೀವು ಹೇಳ್ದಂಗೆ ಈ ಬಲೂನ್ ಬಂದವೆ. ಯಾರು ನಮ್ಮ ನಾರ್ತ್ನಾಗ ನಮ್ಮ ಗೋ ಸಂಸ್ಥಾನ ಐತಲ್ಲ, ಅವರು ಸುಮಾರು ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಅವ್ರದ್ದು ಚಲೋ ಅಂತ ಹೇಳಿದ್ದಾರೆ. ಅದು ಕೂಡ ಪವರ್ಫುಲ್ ಐತಿ. ಅವ್ರ 5 ಅಂತ ಹೇಳಿದ್ರೆ ಮಾಡ್ಬೇಕ್ರಿ ಅದು. ಬಟ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ನಾವು ಎನಿಥಿಂಗ್ ನಾವು ಯಾವುದೇ ಹಾಕಿದ್ರು ಎನಿ ವೇಸ್ಟ್, ಅಮೃತ ಹಾಕ್ರಿ, ಹಿಂಡಿ ಹಾಕ್ರಿ, ಅನ್ನದ ವೇಸ್ಟ್ ಹಾಕ್ರಿ, ಕಿಚನ್ ವೇಸ್ಟ್ ಹಾಕ್ರಿ, ಎಕ್ಸೆಪ್ಟ್ ನಾನ್ ವೆಜ್. ಮತ್ತು ನಮ್ಮ ಕಾಯಿಪಲ್ಲೆ ಬಜಾರ್ದಾಗಿಂದ ವೇಸ್ಟ್ ಬರ್ತೈತಲ್ಲ, ಅದು ತಂದು ಅದನ್ನ ಹಾಕ್ರಿ. ಅದು ಇಮಿಡಿಯೇಟ್ 45 ಡೇಸ್ನಾಗ ಡೈಜೆಸ್ಟ್ ಮಾಡಿಕೊಟ್ಬಿಡ್ತೈತಿ. ಸ್ಟಾರ್ಟ್ ಆಗೋದು 45 ಡೇಸ್ನಾಗ ಆಗ್ತೈತಿ. ಒಮ್ಮೆ ನಾವು ಈ ಕಡೆ 1 ಬ್ಯಾರಲ್ ಹಾಕಿದ್ರೆ 1 ಬ್ಯಾರಲ್ ಹೊರಗೆ ಬರ್ತೈತಿ. ಅದು ಬೆಸ್ಟ್ ಅಂತ ಅದನ್ನು ನನಗೂ ಅನಿಸಿದೆ. ಅದು ಈ ಸಲ ನೋಡ್ಬೇಕು, ನಾನು ಅದು ಇಂಪ್ರೂವ್ ಒಂದು ಮಾಡಿ ನೋಡ್ಬೇಕಂತಿದೆ. ಅದು ಒಂದು. ಮತ್ತು ಇನ್ನು ವಾಟರ್ ಮ್ಯಾನೇಜ್ಮೆಂಟ್ನಾಗ ರೀ ನಂದು ಪ್ರೊಸೀಜರ್ ಏನದ, ನಾನು ಡೈಲಿ ಬಿಡಂಗಿಲ್ಲ ನೀರು, ಸ್ಪೆಸಿಫಿಕ್ ಇದೆ. ನಾನು ಮಿನಿಮಮ್ 6 ಡೇಸ್ ಒನ್ಸ್ ಬಿಡ್ತೀನಿ ರೀ. ಇದು ಒಂದು ಐತೆ, ಆ 6 ಡೇಸ್ 6 ದಿವಸ 6 ದಿವಸಕ್ಕೆ ಒಂದ್ಸತೆ ಕೊಡ್ತೇನೆ. ಒಂದ್ಸತೆ ಕೊಟ್ಟರೆ ಮಿನಿಮಮ್ 6 ಅವರ್ಸ್ ಕೊಟ್ಟಿರ್ತೇನೆ. 5 ದಿವಸ ಗ್ಯಾಪ್ ಕೊಡ್ತೇನೆ. ಅಂದರೆ ವಾಪಸ ಮಾಡಿ ಪೂರ ಒಣಗಿಸೇ ಬಿಡ್ತೇನೆ ನಾನು. ಪೂರ ಭೂಮಿ ಒಣಬೇಕು ನಾನು. ಅಂದರೆ ಏನ್ರಿ
ಅದು ಒಂದು ಗುಂಡಿ ಸುಮಾರು 12 ಲೀಟರ್ ಬರ್ತದೆ, ಅಂದರೆ 12 ಲೀಟರ್ ಆಲ್ಮೋಸ್ಟ್. ಟೋಟಲ್ 2 ಕೂಡ 12 ಲೀಟರ್ ಒಂದು ಗಿಡಕ್ಕೆ. ಒಂದು ತಾಸಿಗೆ 12 ಲೀಟರ್ 12. ಹೌದು. ನಾವು ಮೈಕ್ರೋಟಿಪ್ ಹಾಕಿದ್ವಿ ನಾವು. ಬಟ್ ಈಗಿನ ನಮ್ದು ಇನ್ನೂ ಸ್ವಲ್ಪ ಈಗ ಇವತ್ತು ಜೈನ್ದು 4 mm ಮೈಕ್ರೋಟಿಪ್ ಬರ್ತದೆ ನೋಡ್ರಿ. ಅದು ಹಾಕಿದ್ರೆ ಅಷ್ಟು ಬರ್ತೈತಿ, ಬೇರೆದು ಹಾಕಿದ್ರೆ ಬರಲ್ಲ. ಬಟ್ ಆ್ಯಕ್ಚುಲಿ ಮಣ್ಣು ಟೆಸ್ಟ್ ಮಾಡಿ ಇನ್ನೂ ಜಾಸ್ತಿ ಬರ್ತೈತೆ. ಆ್ಯಕ್ಚುಲಿ ನಿಮ್ಗೆ ಇನ್ನೂ ಕಡಿಮೆ ಹೇಳಿದೆ ನಾನು ಮತ್ತೊಮ್ಮೆ ಟೆಸ್ಟ್ ಮಾಡಿ ನೋಡಿದೆ ನಾನು. ಅದೊಂದು ಇಶ್ಯೂನೇ ಆಗಿತ್ತು ನಮ್ಮಲ್ಲಿ. ಅದು ಹಿಂಗಾಗಿ ಅದು ಸರಿಯಾಗಿ ಬೀಳೋದಕ್ಕೆ ಮತ್ತೆ ಪಂಪ್ ಚೇಂಜ್ ಮಾಡಿದಾಗ ಏನಾಗಿದೆ ಅಂತ ಅವಾಗ ಗೊತ್ತಾಯ್ತು. ಏನು ರೀ ನಮ್ದು 12 ಅದ ರೀ, 12.5 ಐತೆ, 12.5 ಐತಿ. ಸೊ ಈ ಪ್ರೊಸೀಜರ್ ನಾವು ಅಡಾಪ್ಟ್ ಮಾಡೀವಿ, ಚಲೋ ಅನ್ಸೋದು. ಬಟ್ ಸಕ್ಸಸ್ ಇದು ನಮಗೆ ಆ್ಯಸ್ ಎ ರಿಸಲ್ಟ್ ನೋಡಿದ್ರೆ ಈಗ 2 ವರ್ಷ ಹಿಂದಿನ ರಿಸಲ್ಟ್ ಹೇಳ್ತಾ ಇದ್ದಾನೆ, ಅದು ಸರಿ ಅದು. ಈಗ ಅವರೇಜ್ 5 ಟನ್ ಬರ್ತೈತೆ ನಮಗೆ, 5 ಟನ್ ಬರ್ತೈತೆ. ಎಲ್ಲ ಈ 2 ವರ್ಷ ಇಲ್ಲ ನಂದು. ಈ 2 ವರ್ಷ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಆಗಿ ಸ್ವಲ್ಪ ನಾವು ಹೇಳಿದ್ದಲ್ಲಿ ಕೆಲಸ ಮಾಡಿಲ್ಲ, ಹಿಂಗಾಗಿ ನಾವು ಲೇಬರ್ನೇ ಮಾಡೋರು. ದಟ್ ಇಸ್ ಎಡದಾರ್ ಥಿಂಗ್, ನಾನು ಲೇಬರ್ನೇ ಮಾಡೋರು. ನಮ್ಮ ಒಮ್ಮೆ ಆಗೈತೆ ರೀ ಅದು ಹಂಗಾಗಿ. ಹಾಂ, ಎಷ್ಟು ಅದು 7 ವರ್ಷದ ಸರ್. ಈ ಸದ 7 ವರ್ಷದ ಏನು ರೀ ಅದು ಬಂದ್ರೆ 3 ವರ್ಷ ಆಲ್ಮೋಸ್ಟ್ ಬಂದದ್ರಿ. ಅಷ್ಟು ಚಲೋ ಬರ್ತದೆ. ಅದೇನು ಅದು ಬಂದೇ ಬರ್ತೈತೆ ಇದು. ಸರ್ ಹೇಳಿದೇನು ಪ್ರಕಾರ ಅಲ್ಲ, ಕರೆಕ್ಟ್ ಐತೆ ಅದು. ಇವರು ಇಲ್ಲಿ ಏನಾಗಿದೆ, ಈ ಸ್ವಲ್ಪ ಕೆಮಿಕಲ್ ಆ್ಯಡ್ ಮಾಡಿದ್ರು. ಕೆಮಿಕಲ್ ಯಾಕೆ ಆ್ಯಡ್ ಮಾಡಿದ್ರು ಅವ್ರಿಗೆ ಗೊತ್ತಿದೆ. ಟೆಕ್ನಿಕಲಿ ಇದು ಎಗ್ರಾನಮಿಸ್ಟ್ ಅವ್ರಿಗೆ ಗೊತ್ತದ. ಅಂದರೆ ನಾವು ಏನು ಜೀವಾಮೃತ ಕೊಡ್ತೀವಿ, ಕೆಲವರು 800 ಲೀಟರ್ ಅಂದ್ರೆ ತಾವು 800 ಕೊಡ್ತಾರೆ. ಅದು ಎಷ್ಟು ಕೊಡಬೇಕಂತ ಲೆಕ್ಕಾಚಾರ ನಮ್ಗೆ ಗೊತ್ತಿಲ್ಲ. ಆ ಲೆಕ್ಕ ಸಿಗ್ತಿಲ್ಲ ನಮ್ಗೆ ರಿಸಲ್ಟ್ ಕೊಡ್ತಕ್ಕ ನಾವು ಕೊಡಬೇಕಲ್ಲ. ಎಲ್ಲೋ ಒಂದು ಕಡೆ ಅದು ಲ್ಯಾಪ್ಸ್ ಆಗಬಾರ್ದು ಅಂತ ಇದನ್ನ ಆ್ಯಡ್ ಮಾಡಿದ್ರು ಚಲೋನೇ ಐತಿ. ಅದೇನು ಇಲ್ಲ, ಚಲೋನೇ ಐತಿ. ಹಾಂ, ಚಲೋನೇ ಐತ್ರಿ ಇದು. ಮತ್ತು ನಮಗೂ ಚಲೋನೇ ಆಯ್ತಲ್ಲ ಇದು. ಇಮಿಡಿಯೇಟ್ ನಮ್ಗೆ 100% ಗ್ಯಾರಂಟಿ ಸಿಗ್ತೈತಿ. ಈಗ ನಮ್ಗೆ ಗ್ಯಾರಂಟಿ ಇಲ್ಲ, ನಾವು ರಿಸರ್ಚ್ ಮಾಡ್ಕೊಂಡು ಹೊರಟಿವಿ, ಬರ್ತದೆ ಗೊತ್ತಿಲ್ಲ. ಅದಕ್ಕೆ ಹಿಂಗದ್ರಿ. ಓಕೆ, ಎನಿಥಿಂಗ್ ಇದ್ರೆ ಕೇಳ್ರಿ ಮತ್ತೇನಿದ್ರೆ. ಹಾಂ, ಓಕೆ, ಥ್ಯಾಂಕ್ ಯು. ಕೇಳ್ರಿ. ಅಂದ್ರೆ ಕ್ಯಾಲ್ಕರಿಸ್ ರೀ ಇದು. ಈ ಥರ ಕ್ಯಾಲ್ಕರಿಸ್ ಸಾಯಿಲ್ ಬಿಳ್ಚಿ ಅಂತೀವಲ್ರಿ. ಬಿಳ್ಚಿ ಸ್ವಲ್ಪ ಐತಿ, ಎರಿನೂ ಸ್ವಲ್ಪ ಐತಿ, 2 ಐತಿ. 2 ಅದ ರೀ. ಒಂದು 4 ಎಕರೆ ಎಡಿ ಐತಿ, ಒಂದು 8 ಎಕರೆ ಸ್ವಲ್ಪ ಬಿಳ್ಚಿ ಟೈಪ್ನಾಗ ಐತಿ. ಹ್ಯಾಂಗ ಅಂದ್ರೆ ಇದು ಕಾನ್ಸೆಪ್ಟ್ ಎಲ್ಲ ಅಂತಂದ್ರೆ, ಇದು ನಾಸಿಕದ ಅನುದಾದ ಅಂತ ಅದಾರಲ್ರಿ, ಅವ್ರು ಹೇಳ್ತಾರೆ 10 ತಾಸು ಬಿಡ್ರಿ ಅಂತ. 10 ತಾಸು ಬಿಟ್ರೆ ಅಡ್ಡಿಲ್ಲ ಅಂತಾರೆ ಅವ್ರು. 10 ಅವರ್ಸ್ ಬಿಡ್ರಿ ಅಂತಾರೆ. ಅಂದ್ರೆ ಏನು ಹೇಳ್ತಾರೆ ಅದರಲ್ಲಿ. ಈಗ ನಮ್ಗೆ ಇದು ಏನಾಗ್ತದೆ, ಕೆನೋಪಿ ಇರ್ತಿದೆ. ಕೆನೋಪಿ ಏನಾಗ್ತದೆ, ಬೇರೆ ಇಲ್ಲಿ ತಗ ಬಂದಿರ್ತವೆ ಅಂತ ಲೆಕ್ಕಾಚಾರ ಇರ್ತೈತಿ. ನಾವು ನೀರು ಬಿಡೋದು ಅಲ್ಲೇ ಬಿಡ್ತೇವೆ. ಅಲ್ಲಿ ತುಂತು ಸಣ್ಣ ಬೇರೆ ತಂತು ಬೇರೆ ಇರ್ತೇವೆ ರೀ. ಒರಿಜಿನಲ್ ಬೇರೆ ಬಿಡಂಗಿಲ್ಲ ನಾವು, ಅಂದರೆ ಆ್ಯಂಕರ್ ಬೇರಿಗೆ ಬಿಡಂಗಿಲ್ಲ. ಆ್ಯಂಕರ್ ಬೇರಿಗೆ ನೀರು ಹೋಗ್ಬೇಕಂತದು. ಇಲ್ಲಿ ತಗ ನೀರು ಹೋಗ್ಬೇಕು. ನೀವು ಯಾವಾಗ ಕೊಟ್ಟರೆ ಹೇಳ್ರಿ ನನಗೆ. ಈಗ ನಾವು ದಿವಸ 1 ತಾಸು ಬಿಡೋರಿಗೆ ಅಥವಾ ದಿವಸ ಎಲ್ಲಿ ಕೊಡ್ತೀವಿ ನಾವು? ಕೊಡಂಗಿಲ್ಲ. ಅಟೋ ಆಯ್ತು, ಮೊನ್ನೆ ನೆಕ್ಸ್ಟ್ ಅದೇ ಕೊಡ್ತೀವಿ. ನೆಕ್ಸ್ಟ್ ನೋಡಿ 24 ಗಂಟೆ ಕಳೆದಿರ್ತೈತಿ, ಅಷ್ಟೊತ್ತು ಆರೋಗಿರ್ತೈತಿ. ಮತ್ತು ಅವಾಗ ಏನು ಮಾಡ್ತೀರಿ? 2 ದಿವಸ ಕಂಟಿನ್ಯೂ ಬಿಡಬೇಕು, ಬಿಟ್ಟು ಒಂದು 4 ದಿವಸ ಗ್ಯಾಪ್ ಮಾಡಿದ್ರು ನಡೀತದೆ. ನಮ್ಮ ಸಿಸ್ಟಮ್ ಹಂಗದ ಸರ್. ಆಮೇಲೆ ನಾವು 12 ಎಕರೆ ಪ್ರತಿ ದಿವಸ 7 ಎಕರೆ ಬಿಡ್ಕೊತ ಹೋಗ್ತೇವೆ. ನಾವು 6 ಡೇಸಿಗೆ ಒನ್ಸ್ ಬರ್ತೀವಿ. ಯಾವುದೇ BC ಸಾಯಿಲ್ ಅದು ನೀವು ಎರಿಮಣ್ಣು ಹೇಳಿದ್ರಿ, ಎರಿಮಣ್ಣು ಇತ್ತು ಇನ್ನೊಂದು ದಿವಸ ಎಕ್ಸ್ಟೆನ್ಷನ್ ಮಾಡ್ತೀವಿ. ಅಲ್ಲಿ ನೋಡಿಕೊಂಡು ಇನ್ನೊಂದು ದಿವಸ ಎಕ್ಸ್ಟೆನ್ಷನ್ ಮಾಡ್ತೀವಿ. ಆರ್ಕೆ ಬಂದ್ರೆ ಮಾಡ್ತೀವಿ, ಈಗ ಮಾಡಲ್ಲ. ಈ ಸಿಸ್ಟಮ್ನ ಬಿಟ್ಕೊತ ಹೋಗ್ತಾರೆ. ಅಲ್ಲ ಈಗ ಕಪ್ಪಡೆ ಎಲ್ಲ ಇದು ಸರ್ ತಾವಳಕ್ಕೆ ಕ್ವಶನ್ ಅವ್ರು ಹೇಳ್ತಿದ್ದಾರೆ. ಔಷಧ ಮೇಲೆ ಪರಿಣಾಮ ಬಿದ್ದಂತ ಕೇಳಬೇಕು. ಪ್ರಮಾಣ ಕಮ್ಮಿ ಆಗ್ಯದ. ಏನಿಲ್ಲ ಕ್ವಶನ್. ಓಕೆ, ಇಲ್ಲಿವರೆಗೆ ನಮಗೆ ಜೀವಾಮೃತದ ಬಗ್ಗೆ ಮಾಹಿತಿ ಮತ್ತು ಮಲ್ಚಿಂಗ್ ಮಾಡುವುದರಿಂದ ಏನೇನು ಉಪಯೋಗ ಇದೆ ಅನ್ನೋದೇ ಸವಿಸ್ತಾರವಾಗಿ ತಿಳಿಸಿಕೊಟ್ಟಂತ CV ಚವ್ಹಾಣ್ ಸರಿಗೆ ತುಂಬು ಹೃದಯದ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ.